ಒಂದು ಹುಡುಗಿ ಹೇಳಿದಳಂತ ನಮ್ಮ ಹೀರೋ ಒಂದು ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ಸ್ಕೆಚ್ ಆಗ್ತಾನೆ. ನಿಜ ಹೇಳ್ಬೇಕಂದ್ರೆ ಇವರು ಆ ಬ್ಯಾಂಕ್ ಅಲ್ಲಿ ಅಮೌಂಟ್ ನ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂತಾರೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಒಂದು ಮಿಸ್ಟೀರಿಯಸ್ ಥಿಂಗ್ ಕಾಣಿಸ್ಕೊಳ್ಳುತ್ತೆ. ಆ ಮಿಸ್ಟೀರಿಯಸ್ ಥಿಂಗ್ ಇವರಿಗೆ ಸಿಕ್ಕಿರೋದನ್ನ ನೋಡಿ ಆ ದೇಶದ ಮೇಲಾಧಿಕಾರಿಗಳೆಲ್ಲ ಭಯ ಪಡ್ತಿರ್ತಾರೆ. ಅಂತದ್ದು ಆ ಮಿಸ್ಟೀರಿಯಸ್ ಥಿಂಗ್ ಅಲ್ಲಿ ಏನೈತೆ, ಇವರು ಬ್ಯಾಂಕ್ ಅಲ್ಲಿ ರಾಬರಿನ ಯಾವ ತರ ಮಾಡಿದ್ರು ಅಂತ ಈ ಮೂವಿಯಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ಬ್ಯಾಂಕ್ ಜಾಬ್ ಅಂತ 2008 ಅಲ್ಲಿ ರಿಲೀಸ್ ಆಗಿರೋದು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮೂವಿ ಓಪನಿಂಗ್ ಸೀನ್ 1970 ಅಲ್ಲಿ ಕರೇಬಿಯನ್ ಐಲ್ಯಾಂಡ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲೊಂದು ಹುಡುಗಿ ಇಬ್ರು ಬಾಯ್ಸ್ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ. ಇಲ್ಲೇ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಇಲ್ಲಿ ರೊಮ್ಯಾನ್ಸ್ ಮಾಡ್ತಿರೋ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಯಾರೋ ಒಬ್ನು ಒಂದತ್ರ ಬಚ್ಚಿಕೊಂಡು ಈ ಮೂವರ್ನ ಫೋಟೋಸ್ ತೆಗಿತಾ ಇರ್ತಾನೆ. ಇದೀಗಿದ್ರೆ ಇವಾಗ ನಮ್ಗೆ ನಮ್ಮ ಹೀರೋನ ಪರಿಚಯ ಮಾಡಿಸ್ತಾರೆ. ಅವನಿಗೆ ಒಂದು ಗ್ಯಾರೇಜ್ ಇರುತ್ತೆ. ಆ ಗ್ಯಾರೇಜ್ ಅಲ್ಲಿ ಇಬ್ರು ವರ್ಕರ್ಸ್ ವರ್ಕ್ ಮಾಡ್ತಿರ್ತಾರೆ. ಇವನ ಅಸಿಸ್ಟೆಂಟ್ ಹತ್ರಕ್ಕೆ ಹೋಗಿ ಇವತ್ತು ಎಷ್ಟು ಕಾರ್ಗಳು ಕಂಪ್ಲೀಟ್ ಆದ್ವು, ಡೆಲಿವರಿ ಎಷ್ಟು ಕಾರ್ಗಳು ಕೊಡ್ಬೇಕು ಅಂತ ಈ ತರ ಮಾತಾಡ್ತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಒಬ್ಬನ ಹತ್ರ ಸಾಲ ತಗೊಂಡಿರ್ತಾನೆ. ಆ ಸಾಲಗಾರರ ವ್ಯಕ್ತಿಗಳು ಬಂದು ಆ ಕಾರುಗಳ ಗ್ಲಾಸಸ್ ನ ಹೊಡೆದಾಕ್ಬಿಟ್ಟು ಅಮೌಂಟ್ ಯಾವಾಗ ಕೊಡ್ತಿ ಅಂತ ಇವನ್ಗೆ ಬೆದರಿಕೆ ಹಾಕ್ತಾರೆ. ಆವಾಗ ನಮ್ಮ ಹೀರೋ ಸ್ವಲ್ಪ ಭಯ ಪಟ್ಕೊಂಡು ನನ್ನ ಹತ್ರ ಇವಾಗ ಅಮೌಂಟ್ ಟೈಟ್ ಆಗೈತೆ, ಸ್ವಲ್ಪ ದಿನಗಳಲ್ಲೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ವಾರ್ನಿಂಗ್ ಕೊಡ್ತಾನೆ, ನೀನೇನಾದ್ರೂ ಅಮೌಂಟ್ ಬೇಗ ಕೊಡ್ಲಿಲ್ಲ ಅಂದ್ರೆ ಡೈಲಿ ಬಂದು ಕಾರ್ ಗ್ಲಾಸಸ್ ನ ಹೊಡೆದಾಕ್ ಬಿಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾನೆ. ಇದರಿಂದ ನಮ್ಮ ಹೀರೋ ಬಾಧೆ ಪಡ್ತಿರುವಾಗ ಆವಾಗ ಹೀರೋಯಿನ್ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಚಿಕ್ಕವಾಗಿಂದನು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೋಬಹುದು. ಯಾಕೋ ಏನಾಗೈತು ಈ ತರ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ನಮ್ಮವನು ಅಂತಾನೆ, ಏನೂ ಇಲ್ಲ, ಯಾವಾಗ್ಲೂ ಇರೋದೆ. ನಮ್ ಗ್ಯಾರೇಜ್ ಅಲ್ಲಿ ಇಬ್ರು ವರ್ಕರ್ಸ್ ಇದಾರಲ್ವಾ, ಅವರಿಬ್ರಿಗೂ ಹತ್ತಿರದಲ್ಲೇ ಮದುವೆ ಆಗುತ್ತಂತೆ. ಅದಕ್ಕೆ ಅವನು ಬ್ಯಾಚುಲರ್ಸ್ ಪಾರ್ಟಿ ಕೊಡ್ತಿದ್ದಾನೆ ರಾತ್ರಿಗೆ. ಅಲ್ಲಿಗೆ ಹೋಗ್ಬೇಕು ಅಂದಾಗ ಆವಾಗ ಹೀರೋಯಿನ್ ಹೇಳ್ತಾಳೆ, ಆ ಪಾರ್ಟಿಗೆ ಹೋಗೋದಕ್ಕೂ ಮೊದಲು ನೀನ್ ನನ್ನನ್ನ ಮೀಟ್ ಆಗೋ, ನಾನ್ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ. ಇವಾಗ ಸೀನು ಸ್ವಲ್ಪ ದಿನಗಳ ಹಿಂದೆ ಓಪನ್ ಆಗುತ್ತೆ. ಒಬ್ಬ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಮೇಲಾಧಿಕಾರಿಗಳು ಕರೆದಿದ್ದಾರೆ ಅಂತ ಆಫೀಸ್ಗೆ ಹೋಗ್ತಿರ್ತಾನೆ. ಆವಾಗ ಲಿಫ್ಟ್ ಅಲ್ಲಿ ಒಂದು ಲೇಡಿ ಏಜೆಂಟ್ ಮೀಟ್ ಆಗ್ತಾಳೆ. ನೀನ್ ಯಾಕೆ ಬಂದಿರೋದು ಅಂತ ಕೇಳಿದಾಗ ಅದಕ್ಕೆ ಏನಿಲ್ಲ, ಮೇಲಾಧಿಕಾರಿಗಳು ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಅವ್ರ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ಮೇಲಾಧಿಕಾರಿಗಳನ್ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಆವಾಗ ಅವರೆಲ್ಲರೂ ಒಂದು ಫೋಟೋನ ನೋಡಿಸಿ, ನಿನ್ನ ಕೈಗೆ ಒಂದು ಟೆರರಿಸ್ಟ್ ಫೋಟೋ ಕೊಟ್ಟಿದ್ವಿ. ನಿಜ ಹೇಳ್ಬೇಕಂದ್ರೆ ಅವನ ಹೆಸರು ಮೈಕಲ್ ಅಂತ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ನನ್ ಮಗ ನಮ್ಮ ದೇಶದಲ್ಲಿ ಕಳ್ತನ ಮಾಡಿ ಅವರ ದೇಶದಲ್ಲಿ ಹಣವನ್ನ ಹಂಚುತ್ತಿದ್ದಾನೆ. ಇದರಿಂದ ಅವನ ದೇಶದಲ್ಲಿ ಇವನಿಗೆ ರೆಸ್ಪೆಕ್ಟ್ ತುಂಬಾನೇ ಐತೆ. ಇವನು ನಮ್ಮ ದೇಶದಲ್ಲಿ ಮತ್ತು ಪದಾರ್ಥಗಳ ವ್ಯಾಪಾರ ಮಾಡ್ತಿದ್ದಾನೆ. ಅದನ್ನು ಅಲ್ಲದೆ ನನ್ ಮಗ ಬ್ಲಾಕ್ ಅವ್ರಿಗೋಸ್ಕರ ಹೋರಾಟ ಮಾಡ್ತಿದ್ದಾನೆ. ರೀಸೆಂಟ್ ಆಗಿ ಒಂದು ಪ್ಲೇಸ್ ಅಲ್ಲಿ ವೈಟ್ ಅವನು ಬ್ಲಾಕ್ ಅವ್ರು ಇರೋ ಒಂದು ಪ್ಲೇಸ್ ಅಲ್ಲಿ ಮನೆ ಬಾಡಿಗೆನ ಜಾಸ್ತಿ ಮಾಡಿದ್ದಾರೆ ಅಂತ ಬ್ಲಾಕ್ ಅವರೆಲ್ಲ ಸೇರ್ಕೊಂಡು ಅವನಿಗೆ ಹೊಡೆದಿದ್ದಾರೆ. ಅವನು ಕೂಡ ಕಂಪ್ಲೇಂಟ್ ರೈಸ್ ಮಾಡಿದ್ದಾನೆ. ಬಟ್ ನಾವು ಈ ಟೆರರಿಸ್ಟ್ ಆಗಿರೋ ಮೈಕಲ್ ನ ಏನು ಮಾಡೋದಕ್ಕೆ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಈ ನನ್ ಮಗನ ಹತ್ರ ನಮ್ಮ ದೇಶದ ಗೌರವಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ ಇವನ ಹತ್ರ ಇದಾವೆ. ಇವನ್ ಬಗ್ಗೆ ತಿಳ್ಕೊಂತ ಇರುವಾಗ ನಮ್ಗೆ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂದ್ರೆ ಇವನು ಆ ಫೋಟೋಸ್ ನ ಒಂದು ಬ್ಯಾಂಕ್ ಲಾಕರ್ ಅಲ್ಲಿ ಬಚ್ಚಿಟ್ಟಿದ್ದಾನೆ. ನಿಜ ಹೇಳ್ಬೇಕಂದ್ರೆ ಆ ಬ್ಯಾಂಕ್ ತುಂಬಾ ಜೆನ್ಯೂನ್ ಆಗಿರೋದ್ರಿಂದ ಬೇರೆ ಯಾರೋ ಕೇಳಿದ್ರು ಆ ಲಾಕರ್ ಗೆ ಸಂಬಂಧಪಟ್ಟಿರೋ ಕೀಸು ಕೊಡೋದಿಲ್ಲ. ಅದಕ್ಕೆ ನೀನು ಇವಾಗ ಏನ್ ಮಾಡ್ತೀಯಪ್ಪ ಅಂದ್ರೆ ಆ ಲಾಕರ್ ಅಲ್ಲಿ ಇರೋ ಫೋಟೋಸ್ ನ ಹೇಗಾದ್ರೂ ನೀನು ಸಂಪಾದನೆ ಮಾಡು, ಇದೇ ನಿನ್ ಕೆಲಸ ಅಂತ ಮೇಲಾಧಿಕಾರಿಗಳು ಇವನ್ಗೆ ಒಂದು ವರ್ಕ್ ನ ಕೊಡ್ತಾರೆ. ಅದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಇದ್ಕೊಂಡು ನೀವೇನು ಭಯ ಪಡೋದಕ್ಕೆ ಹೋಗ್ಬೇಡಿ ಸರ್, ಖಂಡಿತ ನಾನು ಆ ಫೋಟೋಸ್ ನ ಸಂಪಾದನೆ ಮಾಡಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ನಮ್ಮ ಹೀರೋಯಿನ್ ಲಂಡನ್ ಏರ್ಪೋರ್ಟ್ ಅಲ್ಲಿ ಮತ್ತು ಪದಾರ್ಥಗಳನ್ನ ಎತ್ಕೊಂಡು ಬರ್ತಾ ಇರುವಾಗ ಅಲ್ಲಿರೋ ಸೆಕ್ಯೂರಿಟಿ ಏಜೆಂಟ್ ಗೆ ಸಿಕ್ಕಾಕೊಂಡ್ಬಿಡ್ತಾಳೆ. ಆ ಹುಡುಗಿ ಮೇಲೆ ಕೇಸ್ ಆಗ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಈ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಅಲ್ಲಿಗೆ ಬಂತು, ಈ ಹುಡುಗಿನ ಏನು ಮಾಡೋದಕ್ಕೆ ಹೋಗ್ಬೇಡಿ, ಇವಳು ನಮ್ಮವಳೆ ಅಂತ ಹೇಳಿ ಆ ಹುಡುಗಿಗೆ ಒಂದು ಡೀಲ್ ಕೊಡ್ತಾನೆ. ನೋಡಮ್ಮ, ನೀನು ಇವಾಗ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ನೀನೇನಾದ್ರೂ ಜೈಲ್ಗೆ ಹೋದ್ರೆ ಲೈಫ್ ಲಾಂಗ್ ಅಲ್ಲೇ ಬಿದ್ದೋಗ್ಬಿಡ್ಬೇಕಾಗುತ್ತೆ. ನಾನ್ ನಿನ್ಗೊಂದು ಡೀಲ್ ಕೊಡ್ತೀನಿ. ಒಂದು ಬ್ಯಾಂಕ್ ಅಲ್ಲಿ ನನಗೆ ಇಂಪಾರ್ಟೆಂಟ್ ಆಗಿರೋ ಫೋಟೋಸ್ ಇದಾವೆ. ಆ ಫೋಟೋಸ್ ನ ನೀನು ಕಳ್ತನ ಮಾಡಿ ಎತ್ಕೊಂಡು ಬಂದು ನನಗೆ ಕೊಟ್ರೆ ಈ ಕೇಸಿಂದ ನಿನ್ನನ್ನ ಬಿಡುಗಡೆ ಮಾಡ್ತೀನಿ, ಹಾಗೆ ನಿನ್ ಮೇಲೆ ಯಾವುದೇ ಕೇಸುಗಳು ಬೀಳ್ದಿರೋ ಹಾಗೆ ನೋಡ್ಕೊಂತೀನಿ ಅಂತ ಹೇಳೋದ್ರಿಂದ ಹೀರೋಯಿನ್ ಕೂಡ ಅದಕ್ಕೆ ಒಪ್ಕೊಂತಾಳೆ. ಯಾಕಪ್ಪ ಅಂದ್ರೆ ಈ ಹುಡುಗಿಗೆ ಬೇರೆ ಚಾನ್ಸ್ ಇಲ್ಲ. ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಹೀರೋಯಿನ್ ಒಂದು ರೆಸ್ಟೋರೆಂಟ್ ಅಲ್ಲಿ ನಮ್ಮ ಹೀರೋನ ಮಾತಾಡ್ತಿರುವಾಗ, ಇನ್ನ ಎಷ್ಟು ದಿನಗಳು ನೀನು ಇದೇ ರೀತಿ ಇರ್ತೀಯ, ಯಾವನೋ ಬಂದು ಗ್ಲಾಸ್ಗಳನ್ನ ಹೊಡೆದಾಕಿ ತುಂಬಾ ಜನರ ಹತ್ರ ಸಾಲನು ಕೂಡ ಮಾಡಿದ್ಯಾ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಐತೆ, ನಾವಿಬ್ಬರು ಸೇರ್ಕೊಂಡು ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋಣ, ಆವಾಗ ನಿನಗಿರೋ ಕಷ್ಟಗಳೆಲ್ಲ ಹೊರಟೋಗ್ಬಿಡ್ತವೆ ಅಂತ ಹೇಳಿದಾಗ ಅದಕ್ಕೆ ನಮ್ಮವನು ಶಾಕ್ ಆಗಿ, ನೋಡಮ್ಮ, ಸಾಲ ಇದ್ರೆ ನಾನು ಸಾಲ ತೀರ್ಸ್ಕೊಂತೀನಿ, ಯಾರೋ ಬಂದು ಗ್ಲಾಸ್ಗಳನ್ನ ಹೊಡೆದಾಕ್ತಿದ್ದಾರೆ ಅಂದ್ರೆ ಅವ್ರ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ, ಅವರೇ ನಿಲ್ಸ್ಬಿಡ್ತಾರೆ. ಈ ತರ ಹೇಳೋದು ಬಿಟ್ಟು ನೀನು ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋಣ ಅಂತಿದ್ಯಾ, ಏನ್ ಕತೆ ಅಂತ ಕೇಳಿದಾಗ ಆವಾಗ ಹೀರೋಯಿನ್ ಅಂತಾಳೆ, ನೀನೇ ಒಂದ್ಸತಿ ಯೋಚನೆ ಮಾಡು, ನಾವು ಬ್ಯಾಂಕ್ ಅಲ್ಲಿ ಇರೋರ್ನ ಸಾಯಿಸಕ್ಕೆ ರಾಬರಿ ಮಾಡೋದಕ್ಕೆ ಹೋಗ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಬ್ಯಾಂಕ್ ಸೆಕ್ಯೂರಿಟಿ ಅಲಾರಂ ಸಿಸ್ಟಮ್ 2 ವೀಕ್ಸ್ ಗೆ ಶಟ್ ಡೌನ್ ಆಗೋಗ್ಬಿಡ್ತೈತೆ. ಇದರಿಂದ ನಾವು ಕಳ್ತನ ಮಾಡೋದ್ರೂ ಕೂಡ ಆ ಬ್ಯಾಂಕ್ ಅಲ್ಲಿ ಅಲಾರಂ ಸಿಸ್ಟಮ್ ಬಡ್ಕೊಳ್ಳೋದಿಲ್ಲ. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಬ್ಯಾಂಕ್ ಅಲ್ಲಿ ಯಾರು ಇಲ್ದೇ ಇರೋ ಒಂದು ಟೈಮ್ ಅಲ್ಲಿ ನಾವು ರಾಬರಿ ಮಾಡೋದಕ್ಕೆ ಹೋಗ್ತಿದೀವಿ. ಆ ಟೈಮ್ ಅಲ್ಲಿ ನಾವು ಯಾರನ್ನೂ ಸಾಯಿಸೋದಿಲ್ಲ, ಈಸಿಯಾಗಿ ನಮ್ಗೆ ಬೇಕಾಗಿರೋ ಅಮೌಂಟ್ ನ ಕಳ್ತನ ಮಾಡಬಹುದು. ಅದರ ಜೊತೆಗೆ ಆ ಬ್ಯಾಂಕ್ ಅಲ್ಲಿ ಇರೋದು ನಾರ್ಮಲ್ ಜನರ ಅಮೌಂಟ್ ಅಲ್ಲ. ನಿಜ
ಹೇಳ್ಬೇಕಂದ್ರೆ ಅದರಲ್ಲಿ ಈ ಕಳ್ಬಟ್ಟಿ ನನ್ ಮಕ್ಳು ರಾಜಕೀಯ ವ್ಯಕ್ತಿಗಳು ಕಳ್ಳತನವಾಗಿ ಬ್ಲಾಕ್ ಮನಿನ ಸಂಪಾದನೆ ಮಾಡಿರ್ತಾರೆ ನೋಡು, ಆ ಅಮೌಂಟ್ ನ ಆ ಲಾಕರ್ ಅಲ್ಲಿ ಬಚ್ಚಿಕ್ಕಿರ್ತಾರೆ. ನಾವೇನಾದ್ರೂ ಅಮೌಂಟ್ ನ ಕಳ್ತನ ಮಾಡಿದ್ರು ಕೂಡ ಅವ್ರು ಹೋಗಿ ಬ್ಲಾಕ್ ಮನಿ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ರೈಸ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನೋಡು, ನಾವು ಯಾರಿಗೂ ಮೋಸ ಮಾಡ್ತಿಲ್ಲ, ಬ್ಲಾಕ್ ಮನಿನ ನಾವು ರಾಬರಿ ಮಾಡ್ತಿದೀವಿ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋನು ಕೂಡ ಸರಿ, ನನಗೆ ಸ್ವಲ್ಪ ಟೈಮ್ ಬೇಕು, ಯೋಚನೆ ಮಾಡ್ಕೊಂಡು ನಾನು ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅದೇ ಟೈಮ್ಗೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಕೂಡ ಈ ಹುಡುಗಿ ಹತ್ತರಕ್ಕೆ ಬಂದು ಏನ್ ಮಾತಾಡ್ದೆ ಅಮ್ಮ, ನಮ್ಮವನು ಅದಕ್ಕೆ ಒಪ್ಕೊಂಡ ಅಂತ ಕೇಳಿದಾಗ ಅದಕ್ಕೆ ಹೀರೋಯಿನ್ ಸ್ವಲ್ಪ ಡೌಟ್ ಅಲ್ಲೇ ಹೇಳ್ತಾಳೆ, ಮೇ ಬಿ ಒಪ್ಕೋಬಹುದು ಒಪ್ಕೊಳ್ದೇನೋ ಇರ್ಬೋದು ಅಂತ. ಇಲ್ಲಿ ಹೈಲೈಟ್ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಹೊರಟೋಗಿರೋನು ಮತ್ತೆ ಹಿಂದಕ್ಕೆ ಬಂದಿರ್ತಾನೆ. ಹೀರೋಯಿನ್ ಯಾರ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಶಾಕ್ ಆಗ್ತಾನೆ. ಈ ವಿಷಯ ನಮ್ಮ ಹೀರೋಯಿನ್ಗೆ ಗೊತ್ತಿರೋದಿಲ್ಲ. ಹೀರೋ ಅಲ್ಲಿಂದ ರಿಟರ್ನ್ ಹೊರಟೋಗ್ಬಿಡ್ತಾನೆ. ಇನ್ನೊಂದು ಕಡೆ ಈ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಆಫೀಸ್ಗೆ ಹೋದಾಗ ಒಂದು ಲೇಡಿ ಏಜೆಂಟ್ ನ ಮಾತಾಡಿರ್ತಾನೆ ನೋಡಿ. ಆ ಲೇಡಿ ಏಜೆಂಟ್ ನ ಈ ಮೇಲಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ಈ ಟೆರರಿಸ್ಟ್ ಮೈಕಲ್ ಹತ್ರ ಅಸಿಸ್ಟೆಂಟ್ ಆಗಿ ಜಾಯಿನ್ ಮಾಡ್ಸಿರ್ತಾರೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇವ್ರೆಲ್ಲರಿಗೂ ಗೊತ್ತು ಮೈಕಲ್ ಹತ್ರ ಫೋಟೋಸ್ ಇದಾವೆ, ಆ ಫೋಟೋಸ್ ಬ್ಯಾಂಕ್ ಅಲ್ಲಿ ಇದಾವೆ ಅಂತ. ಆದ್ರೆ ಈ ಮೇಲಾಧಿಕಾರಿಗಳಿಗೆ ಆ ಫೋಟೋಸ್ಗೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರೂ ನೆಗೆಟಿವ್ ಸಿಗುತ್ತೇನೋ ಅಂತ ಈ ಹುಡುಗಿನ ಅವನಿಗೆ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಟೆರರಿಸ್ಟ್ಗೂ ಕೂಡ ಗೊತ್ತಿರೋದಿಲ್ಲ ಈ ಹುಡುಗಿ ಲೇಡಿ ಏಜೆಂಟ್ ಅಂತ. ಈ ಲೇಡಿ ಏಜೆಂಟ್ ಟೆರರಿಸ್ಟ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಆಗಿ ಅವ್ರ ಜೊತೆ ಇರೋದಕ್ಕೆ ರೂಢಿ ಮಾಡ್ಕೊಂಡ್ಬಿಡ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಒಂದು ಕ್ಲಬ್ ಅಲ್ಲಿ ಅವನ ಫ್ರೆಂಡ್ಸ್ ನ ಮೀಟ್ ಆಗ್ತಾನೆ. ಅವ್ರಿಬ್ರು ಫ್ರೆಂಡ್ಸ್ ಹತ್ರ ಹೇಳ್ತಾನೆ, ನೋಡ್ರೋ ಎಷ್ಟೋ ದಿನಗಳಂತ ನಾವು ಚಿಕ್ಕ ಕೆಲಸಗಳು ಮಾಡ್ಕೊಂಡು ಲೈಫ್ ಅಲ್ಲಿ ಉದ್ಧಾರ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ, ನನ್ನ ಹತ್ರ ಒಂದು ಪ್ಲಾನ್ ಐತೆ, ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋಣ ಅಂತ ಹೇಳ್ತಾನೆ. ಇವ್ನು ಹೇಳಿರೋ ಮಾತುಗಳು ಕೇಳಿ ಆ ಇಬ್ಬರು ಫ್ರೆಂಡ್ಸ್ ಗೆ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಫ್ರೆಂಡ್ಸ್ ಅಲ್ಲಿ ಒಬ್ನು ಸಿನಿಮಾ ಆಕ್ಟರ್ ಆಗಿ ಚಿಕ್ಕ ಚಿಕ್ಕ ಮೂವಿಗಳಲ್ಲಿ ಆಕ್ಟ್ ಮಾಡ್ತಿರ್ತಾನೆ, ಇನ್ನೊಬ್ನು ಕಾಮಿಡಿಯನ್ ಆಗಿ ಶೋಸ್ ಮಾಡ್ಕೊಂತ ಇರ್ತಾನೆ. ಇವರಿಬ್ರು ತುಂಬಾ ಕಮ್ಮಿ ಅಮೌಂಟ್ ಅದರಲ್ಲಿ ಸಂಪಾದನೆ ಮಾಡ್ತಿರ್ತಾರೆ. ಇದೇ ಒಂದು ರೀಸನ್ ಗೆ ನಮ್ಮ ಹೀರೋ ಬಂದು ಇವರಿಬ್ಬರ ಹತ್ರನು ರಾಬರಿ ಮಾಡೋದಕ್ಕೆ ಡಿಸ್ಕಸ್ ಮಾಡಿರ್ತಾನೆ. ಇದೇ ಹೀಗಿದ್ರೆ ಇದೇ ಕ್ಲಬ್ ಅಲ್ಲಿ ಇಬ್ರು CID ಆಫೀಸರ್ಸ್ ಎಂಟ್ರಿ ಕೊಡ್ತಾರೆ. ಅವರಿಬ್ರು ಬಂದಿದ್ದೆ ಕ್ಲಬ್ ಓನರ್ ನ ಮೀಟ್ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಕ್ಲಬ್ ಓನರ್ ಇದ್ರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನ ನಡೆಸ್ತಿರ್ತಾನೆ. ಇದು ಆಚೆಗಡೆ ಗೊತ್ತಾಗ್ದಿರೋ ಹಾಗೆ ಸ್ವಲ್ಪ CID ಆಫೀಸರ್ಸ್ ಹಾಗೆ ಪೊಲೀಸರಿಗೆ ಬ್ರೈಬ್ ನ ಕೊಡ್ತಿರ್ತಾನೆ. ಇಫ್ ಇನ್ ಕೇಸ್ ಈ ಕ್ಲಬ್ ಗೆ ಲೀಗಲ್ ಆಗಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಇವರು ನೋಡ್ಕೊಂತಾರ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾ ಇದ್ದೀನಿ ಅಂತ ಈ ಕ್ಲಬ್ ಓನರ್ ಒಂದು ಬುಕ್ ಅಲ್ಲಿ ಬರ್ಕೊಂಡು ಆ ಬುಕ್ ನ ಇವನು ಡೆಸ್ಕ್ ಅಲ್ಲಿ ಇಟ್ಕೊಂಡಿರ್ತಾನೆ. ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಒಂದು ಬಿಸ್ನೆಸ್ ಲೇಡಿನ ನೋಡಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿಯರ್ನ ಸಪ್ಲೈ ಮಾಡ್ತಿರ್ತಾಳೆ. ಅದಕ್ಕೆ ನಾವು ಬಿಸ್ನೆಸ್ ಲೇಡಿ ಅಂತ ಕರ್ಕೊಳ್ಳೋಣ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಬಿಸ್ನೆಸ್ ಲೇಡಿ ಹತ್ರಕ್ಕೆ ಶ್ರೀಮಂತರು, ದುಡ್ಡಿರೋರು, ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಆ ಹೋಟೆಲ್ ಅಲ್ಲಿ ಇರುವ ಲೇಡೀಸ್ ಹತ್ರ ಎಂಜಾಯ್ ಮಾಡ್ತಿರ್ತಾರೆ. ಈ ಬಿಸ್ನೆಸ್ ಲೇಡಿಗೆ ಗೊತ್ತು ಇವರಿಗೆ ಕೆಲಸ ಇರೋವರೆಗೂ ಮಾತ್ರನೇ ಇಲ್ಲಿಗೆ ಬರ್ತಿರ್ತಾರೆ. ಇವರ ಕೆಲಸ ಮುಗ್ದೋಗ್ಬಿಟ್ಟಿದ್ದೆ ಈ ಬಿಸ್ನೆಸ್ ನ ಯಾವಾಗ್ಲಾದ್ರೂ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಬಿಸ್ನೆಸ್ ಲೇಡಿ ಆ ಶ್ರೀಮಂತ ವ್ಯಕ್ತಿಗಳಿಗೆ ಹಾಗೆ ಮೇಲಾಧಿಕಾರಿಗಳಿಗೆ ಗೊತ್ತಾಗ್ದಿರೋ ಹಾಗೆ ಅವ್ರು ಬಂದು ಲೇಡೀಸ್ ಹತ್ರ ಇಂಟಿಮೇಟ್ ಆದಾಗ ಅವರ ಫೋಟೋಸ್ ನ ತೆಗೆದ್ಬಿಟ್ಟು ಈ ಬಿಸ್ನೆಸ್ ಲೇಡಿ ಬಚ್ಚಿಕೊಂಡಿರ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಗ್ಯಾರೇಜ್ ಅಲ್ಲಿ ಇಬ್ರು ವರ್ಕರ್ಸ್ ವರ್ಕ್ ಮಾಡ್ತಿರ್ತಾರಲ್ವಾ, ಅವರಿಬ್ಬರ ಮದುವೆ ದಿನ ಬಂದೇ ಬರುತ್ತೆ. ಎಲ್ಲರೂ ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ತಿರುವಾಗ ಹೀರೋ ಇನ್ನು ನಮ್ಮ ಹೀರೋ ಹಾಗೆ ಅವರ ಫ್ರೆಂಡ್ಸ್ ಹತ್ರಕ್ಕೆ ಬಂದು ಇನ್ನ ಡಿಸಿಷನ್ ನನಗೆ ಹೇಳಲೇ ಇಲ್ಲ, ಎಲ್ಲರೂ ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ರೆಡಿನಾ ಅಂತ ಕೇಳಿದಾಗ ಅದಕ್ಕೆ ಹೀರೋ ಫ್ರೆಂಡ್ಸ್ ನಾವು ರೆಡಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋ ಇದ್ಕೊಂಡು ನಾವು ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೂ ಮೊದಲು ಆ ಬ್ಯಾಂಕ್ ಅಲ್ಲಿ ಇರೋ ಲಾಕರ್ಸ್ ಯಾವ ತರ ಇರ್ತವೆ ಅಂತ ನೋಡ್ಬೇಕು ಅಂತಾನೆ. ಯಾಕಪ್ಪ ಅಂದ್ರೆ ಆ ಬ್ಯಾಂಕ್ ಲಾಕರ್ಸ್ ನ ಯಾವ ರೀತಿ ಓಪನ್ ಮಾಡ್ಬೇಕು ಇದನ್ನೆಲ್ಲ ಇವನು ಟ್ರಯಲ್ ಆಗಿ ನೋಡ್ಬೇಕು ಅಂತ. ಅದಕ್ಕೆ ಹೀರೋಯಿನ್ ಕೂಡ ಓಕೆ ಅಂತಾಳೆ. ಇವನು ಹೀಗೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಮೊದ್ಲೇ ಆ ಬ್ಯಾಂಕ್ ಅಲ್ಲಿ ಒಂದು ಲಾಕರ್ ನ ರೆಂಟ್ ಗೆ ತಗೊಂಡಿರ್ತಾಳೆ. ಆ ಲಾಕರ್ ಅಲ್ಲಿ ಏನು ಇರೋದಿಲ್ಲ, ಬಟ್ ಇವರು ಚೆಕ್ ಮಾಡ್ಬೇಕಲ್ಲ ಆ ಲಾಕರ್ ಯಾವ ರೀತಿ ಇರುತ್ತೆ, ಯಾವ ತರ ಲಾಕ್ ಆಗ್ಬೋದು, ಅದನ್ನ ಯಾವ ರೀತಿ ಓಪನ್ ಮಾಡ್ಬೇಕು ಅಂತ. ಅದಕ್ಕೆ ರೆಂಟ್ ಗೆ ತಗೊಂಡಿರ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋನ ಆ ಬ್ಯಾಂಕ್ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ. ಇವರಿಬ್ರು ಹೀಗೆ ಹೋಗ್ತಿರುವಾಗ ಈ ಕ್ಲಬ್ ಓನರ್ ಕೂಡ ಆ ಬ್ಯಾಂಕ್ ಹತ್ರಕ್ಕೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ಗೂ ಆ ಬ್ಯಾಂಕ್ ಅಲ್ಲಿ ಒಂದು ಲಾಕರ್ ಇರುತ್ತೆ. ಅದಕ್ಕೆ ಇವನು ಅಲ್ಲಿಗೆ ಬಂದಿರ್ತಾನೆ. ನಮ್ಮ ಹೀರೋ ಹಾಗೆ ಹೀರೋಯಿನ್ ಒಳಗಡೆಗೆ ಹೋಗಿ ಲಾಕರ್ ಈ ತರ ಇರುತ್ತಾ ಅಂತ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಬ್ಯಾಂಕ್ ಆಚೆ ನಮ್ಮ ಹೀರೋನ ಫ್ರೆಂಡ್ಸ್ ಇಬ್ರು ಒಬ್ನು ಫೋಟೋಸ್ ತಗೊಳ್ಳೋದಕ್ಕೆ ಪೋಸ್ ಕೊಡ್ತಾ ಇದ್ರೆ ಇನ್ನೊಬ್ನು ಫೋಟೋಸ್ ತೆಗಿತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವರು ಫೋಟೋಸ್ ನ ತಗೊಳ್ಳೋದಕ್ಕೆ ಅಲ್ಲಿಗೆ ಬಂದಿರೋದಿಲ್ಲ. ಆ ಬ್ಯಾಂಕ್ ಅಲ್ಲಿ ಎಷ್ಟು ಜನ ಪೊಲೀಸರು ಇದ್ದಾರೆ, ಆ ಬ್ಯಾಂಕ್ ಅಲ್ಲಿ ಎಷ್ಟು ಕ್ಯಾಮರಾಸ್ ಇದಾವೆ, ಯಾವ ತರ ಕಳ್ತನ ಮಾಡ್ಬೋದು, ಇಲ್ಲಿ ಎಷ್ಟು ಜನರು ಇರ್ತಾರೆ, ಯಾವ ತರ ಪ್ಲೇಸ್ ಐತೆ, ಇವುಗಳನ್ನ ಚೆಕ್ ಮಾಡೋದಕ್ಕಂತ ಅಲ್ಲಿ ಫೋಟೋಸ್ ತೆಗಿತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಕ್ಲಬ್ ಓನರ್ ಆಚೆ ಕಡೆ ಬಂದಿದ್ದನ್ನ ನೋಡಿ ಹೀರೋನ ಫ್ರೆಂಡ್ ಅವನ್ನ ಕರೀತಾನೆ. ನಾನ್ ನಿಮ್ಗೆ ನೆನಪಿದ್ದೀನ ಸರ್, ನೀವು ಪ್ರೊಡ್ಯೂಸ್ ಮಾಡಿರೋ ಒಂದು ಮೂವಿಯಲ್ಲಿ ನಾನು ಆಕ್ಟ್ ಮಾಡಿದ್ದೆ, ಬಟ್ ಈ ನಡುವೆ ನನಗೆ ನಿಮ್ಮ ಸಿನಿಮಾಗಳಲ್ಲಿ ನನಗೆ ಅವಕಾಶನೇ ಬರ್ತಿಲ್ಲ, ಈ ಬಾರಿ ನನ್ನನ್ನು ಹಾಕೊಳ್ಳಿ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಕ್ಲಬ್ ಓನರ್ ಕೂಡ ಇವನನ್ನ ಒಂದು ಕಣ್ಣು ಹಾಕಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಮ್ಮ ಹೀರೋ ಹಾಗೆ ಹೀರೋಯಿನ್ ಆಚೆ ಕಡೆ ಬಂದು ಈ ಬ್ಯಾಂಕ್ ಸುತ್ತಮುತ್ತ ಏನೈತೆ ಅಂತ ಚೆಕ್ ಮಾಡ್ತಿರುವಾಗ ಬ್ಯಾಂಕ್ ಪಕ್ಕದಲ್ಲೇ ಒಂದು ಚಿಕನ್ ಶಾಪ್ ಇರುತ್ತೆ. ಆ ಚಿಕನ್ ಶಾಪ್ ಪಕ್ಕದಲ್ಲೇ ಒಂದು ಎಂಟಿ ಬಿಲ್ಡಿಂಗ್ ಇರುತ್ತೆ. ಅದನ್ನ ನಮ್ಮ ಹೀರೋಯಿನ್ ಲೀಸ್ಗೆ ತಗೊಂತಾಳೆ. ಯಾಕಪ್ಪ ಅಂದ್ರೆ ಇವರು ರಾಬರಿ ಮಾಡೋದಕ್ಕೆ ಈಸಿಯಾಗಿರುತ್ತೆ ಅಂತ. ಲೀಸ್ಗೆಲ್ಲ ತಗೊಂಡಿದ್ದಾದ
ಆದ್ಮೇಲೆ ನಮ್ಮ ಹೀರೋ ಅವನ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವರ ಪ್ರಕಾರ ಆ ಎಂಟಿ ಬಿಲ್ಡಿಂಗ್ ಇಂದ ಒಂದು ಗುನಿನ ಹಾಕೊಂಡು ಚಿಕನ್ ಶಾಪ್ ಒಳಗಡೆಗೆ ಎಂಟ್ರಿ ಕೊಡ್ಬೇಕು. ಆ ಚಿಕನ್ ಶಾಪ್ ಒಳಗಡೆಯಿಂದ ಬ್ಯಾಂಕ್ ಅಲ್ಲಿ ರಾಬರಿ ಮಾಡಬಹುದು ಅಂತ. ಆವಾಗ ನಮ್ಮ ಹೀರೋ ಅಲ್ಲಿರೋ ಅವ್ರಿಗೆ ಹೇಳ್ತಾನೆ, ನಿಜ ಹೇಳ್ಬೇಕಂದ್ರೆ ಬ್ಯಾಂಕ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ಲಾಕರ್ಸ್ ಇದಾವೆ. ಆ ಲಾಕರ್ ಇರೋ ಪ್ಲೇಸ್ ಅಲ್ಲಿ ಯಾವುದೇ ಸಿಸಿ ಕ್ಯಾಮ್ರಾ ಇಲ್ಲ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆ ಲಾಕರ್ ಅಲ್ಲಿ ತುಂಬಾ ಜನ ಅಮೌಂಟ್ ನ ಇಡೋದಕ್ಕೆ ಬರ್ತಾರೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಲ್ಲರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿ ಸಂಪಾದನೆ ಮಾಡಿರೋ ಅಮೌಂಟ್ ಆಗಿರೋದ್ರಿಂದ ಅವರು ಬಚ್ಚಿಡೋದಕ್ಕೆ ಬಂದಾಗ ಅವರಿಗೆ ಪ್ರೈವಸಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವರೇ ಅಲ್ಲಿ ಸಿಸಿ ಕ್ಯಾಮ್ರಾ ಯಾವುದೇ ಅಟ್ಯಾಚ್ ಮಾಡಿಲ್ಲ. ಅದಕ್ಕೆ ನಾವು ಈಸಿಯಾಗಿ ಕಳ್ತನ ಮಾಡಬಹುದು ಅಂತ ಹೇಳಿದಾಗ ಇವನ ಪ್ಲಾನ್ ಗೆ ಎಲ್ಲರೂ ಇಂಪ್ರೆಸ್ ಆಗೋಗ್ಬಿಡ್ತಾರೆ. ಆದ್ರೆ ಇವರ ಗ್ಯಾಂಗ್ ಅಲ್ಲಿ ಯಾರಿಗೂ ಕೂಡ ಗುನಿನ ಹಗಿಯೋದು ಬರೋದಿಲ್ಲ. ಇದರಿಂದ ಒಬ್ಬನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ಇವರ ಕೆಲಸನ ಶುರು ಮಾಡ್ತಾರೆ. ಇವರ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ಮ ಹೀರೋ ತನ್ನ ಹೆಂಡತಿನ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡೋಗಿ ಅವಳ ಹತ್ರ ಮಾತಾಡ್ತಾನೆ. ಅಂದ್ರೆ ಅವರ ಹೆಂಡತಿಗೆ ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಿದೀವಿ ಅಂತ ಹೇಳೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಹೇಳ್ತಾನೆ, ನೋಡಮ್ಮ ನಾನೊಂದು ಕೆಲಸ ಮಾಡೋದಕ್ಕೆ ಹೋಗ್ತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಅದೇನಾದ್ರೂ ಸಕ್ಸಸ್ ಆಗೈತೆ ಅಂದ್ರೆ ನಮ್ಮ ಇಬ್ಬರ ಲೈಫು ಅಂದ್ರೆ ನಮ್ಮ ಫ್ಯಾಮಿಲಿ ಲೈಫು ಸೆಟ್ಲ್ ಆಗಿ ಹೋಗ್ಬಿಡುತ್ತೆ. ನಾವು ಬೇರೆ ದೇಶಕ್ಕೆ ಹೋಗಿ ಆರಾಮ್ಸೆ ಜೀವನ ಮಾಡ್ಬೋದು. ಇಫ್ ಇನ್ ಕೇಸ್ ಅದೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಾನು ಜೈಲಿಗೆ ಹೋಗ್ತೀನಿ. ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ಸ್ವಲ್ಪ ಅರ್ಥ ಮಾಡ್ಕೋ, ಆ ಕೆಲಸ ಮುಗಿಯೋವರೆಗೂ ನೀನು ಇಲ್ಲಿ ಇರೋದಕ್ಕೆ ಹೋಗ್ಬೇಡ, ನಿಮ್ಮ ಅಮ್ಮ ಮನೆಗೆ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಹೆಂಡತಿ ಇತ್ಕೊಂಡು ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ಒಂದು ಕ್ವಶನ್ ಮಾತ್ರ ಕೇಳೋದಕ್ಕೆ ಹೋಗ್ಬೇಡ. ಈ ಕೆಲಸ ಏನೋ ತುಂಬಾ ದಿನಗಳಾಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ಜಸ್ಟ್ 2 to 3 days ಆಗುತ್ತಷ್ಟೇ. ಕೆಲಸ ಎಲ್ಲ ಮುಗ್ದೋಗೈತೆ ಅಂದ್ರೆ ನಾನೇ ಬಂದು ನಿನ್ನನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಟೆರರಿಸ್ಟ್ ಮೈಕಲ್ ಕ್ಲಬ್ ಓನರ್ ನ ಮೀಟ್ ಆಗಿ, ನೋಡು ಇವಾಗ ಗೌರ್ನಮೆಂಟ್ ನನ್ನ ಮೇಲೆ ಕಕ್ಷೆ ಕಟ್ಕೊಂಡೈತೆ. ನನ್ನ ಮನುಷ್ಯರು ಯಾರು ಮತ್ತು ಪದಾರ್ಥಗಳನ್ನ ಇಲ್ಲಿಗೆ ಎತ್ಕೊಂಡ್ ಬರ್ತಿದಾರೋ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಅದಕ್ಕೆ ಈ ಬಾರಿ ನಾನೇ ನಮ್ಮ ಊರಿಗೆ ಹೋಗಿ ಮತ್ತು ಪದಾರ್ಥಗಳನ್ನ ಎತ್ಕೊಂಡ್ ಬರ್ತೀನಿ. ಅಷ್ಟರವರೆಗೂ ನನ್ನ ಹತ್ರ ಇರೋ ಹುಡುಗಿರ್ನ ಎಲ್ಲೂ ಬಿಡೋದಕ್ಕೆ ಆಗ್ತಿಲ್ಲ. ನಾನ್ ನಿನ್ನ ನಂಬಿ ನಿನ್ನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಅವನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಬೇಸಿಕಲಿ ಹೇಳ್ಬೇಕಂದ್ರೆ ಈ ಕ್ಲಬ್ ಓನರ್ಗೂ ಗೊತ್ತು, ಈ ಟೆರರಿಸ್ಟ್ ಗನ್ ಹತ್ರ ಗೌರ್ನಮೆಂಟ್ ಗೆ ಸಂಬಂಧಪಟ್ಟಿರೋ ಏನೋ ಒಂದು ಫೋಟೋಸ್ ಇದಾವೆ. ಆ ಫೋಟೋಸ್ ನ ನೋಡಿ ಗೌರ್ನಮೆಂಟ್ ಭಯ ಪಡ್ತೈತೆ. ಆ ಫೋಟೋಸ್ ಇವಾಗ ಒಂದು ಬ್ಯಾಂಕ್ ಅಲ್ಲಿ ಐತೆ ಅಂತ ಗೊತ್ತು, ಬಟ್ ಯಾವ ಲಾಕರ್ ಅಲ್ಲಿ ಐತೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಅವ್ನು ಹೇಳಿರೋ ವಿಷಯಕ್ಕೆ ಹೂ ಅಂತಾನೆ. ಯಾಕಪ್ಪ ಅಂದ್ರೆ ಇವಾಗ ಇವನನ್ನ ನೋಡಿ ಗೌರ್ನಮೆಂಟ್ ಭಯ ಪಡ್ತೈತೆ. ಫ್ಯೂಚರ್ ಅಲ್ಲಿ ನನಗೇನಾದ್ರೂ ಸಹಾಯ ಬೇಕಂದ್ರೆ ಇವನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮೈಕಲ್ ಕೇಳಿರೋ ಒಂದು ವಿಷಯಕ್ಕೆ ಸರಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಅವರು ಲೀಸ್ಗೆ ತಗೊಂಡಿರ್ತಾರಲ್ಲ ಒಂದು ಬಿಲ್ಡಿಂಗ್ ಅಲ್ಲಿ ಗುನಿನ ಅಗಿಯೋದಕ್ಕೆ ಸ್ಟಾರ್ಟ್ ಮಾಡಕ್ ಬಿಟ್ಟಿರ್ತಾರೆ. ಇವರಿಗೆ ಗುನಿನ ಅಗಿತಿರುವಾಗ ಪಕ್ಕದಲ್ಲೇ ಇರೋ ಒಂದು ಚಿಕನ್ ಶಾಪ್ ಒಳಗಡೆಗೆ ಬರ್ತಾರೆ. ಆ ಟೈಮ್ ಅಲ್ಲಿ ಚಿಕನ್ ಶಾಪ್ ಒಳಗಡೆ ಇರೋರಿಗೆ ತುಂಬಾ ಜೋರಾಗಿ ಶಬ್ದಗಳಾಗೋದ್ರಿಂದ ಪೊಲೀಸ್ ಕಂಪ್ಲೇಂಟ್ ನ ಕೊಡ್ತಾರೆ. ಸ್ವಲ್ಪ ತಾದ್ಮೇಲೆ ಲೀಸ್ಗೆ ತಗೊಂಡಿರೋ ಒಂದು ಬಿಲ್ಡಿಂಗ್ ಹತ್ರಕ್ಕೆ ಬಂದು ಒಬ್ನು ಡೋರ್ ನ ನಾಕ್ ಮಾಡ್ತಾನೆ. ಓಪನ್ ಮಾಡಿ ನೋಡಿದಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದಿರ್ತಾನೆ. ಅವನನ್ನ ನೋಡಿ ಇವರೆಲ್ಲರೂ ಭಯ ಬಿದ್ದು ಶಾಕ್ ಅಲ್ಲಿ ಇದ್ದೋಗ್ಬಿಡ್ತಾರೆ. ಆವಾಗ ಪೊಲೀಸ್ ಆಫೀಸರು, ನೋಡ್ರ ಮಾಡ್ಕೊಳ್ಳೋ ಕೆಲಸ ಏನೋ ಮಾಡ್ತಾ ಇದ್ದೀರಾ, ಆದ್ರೆ ಸ್ವಲ್ಪ ನಿಧಾನವಾಗಿ ಮಾಡಿ. ಪಕ್ಕದಲ್ಲಿ ಚಿಕನ್ ಶಾಪ್ ಅವನು ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡ್ತಿದ್ದಾನೆ. ಬೇರೆ ಅವ್ರಿಗೆ ಗೊತ್ತಾಗ್ಬಾರ್ದು, ನಿಧಾನವಾಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಪೊಲೀಸ್ ಆಫೀಸರು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಇವರು ಕೆಲಸನ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇನ್ನೊಬ್ಬ ಡೋರ್ ನ ನಾಕ್ ಮಾಡ್ತಾನೆ. ಒಬ್ಬ ಮುದುಕ ಬಂದು ಡೋರ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲಿಗೆ ಬಂದಿರೋದು ಒಬ್ಬ ಡೆಲಿವರಿ ಬಾಯ್. ಈ ಆಕ್ಟರ್ ಇರ್ತಾನೆ ನೋಡಿ, ಇವನು ಫುಡ್ ನ ಆರ್ಡರ್ ಮಾಡಿರ್ತಾನೆ. ಇದರಿಂದ ನಮ್ಮ ಹೀರೋಗೆ ಹುಚ್ಚು ಕೋಪ ಬಂದ್ಬಿಟ್ಟು, ಹೀಗೆ ಇದ್ರೆ ಆಗೋದಿಲ್ಲ, ಆಚೆಗಡೆ ಏನ್ ನಡೀತೈತೆ, ನಮ್ ಬಿಲ್ಡಿಂಗ್ ಒಳಗಡೆಗೆ ಯಾರು ಬರ್ತಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ನಮ್ಗೆ ಒಬ್ಬ ಬೇಕು ಅಂತ ಹೇಳ್ಬಿಟ್ಟು ಇವನ ಗ್ಯಾರೇಜ್ ಅಲ್ಲಿ ರೀಸೆಂಟ್ ಆಗಿ ಮ್ಯಾರೇಜ್ ಆಗಿರುತ್ತಲ್ವಾ, ಅವನನ್ನ ಹಿಡ್ಕೊಂಡು ಒಂದು ವಾಕಿ ಟಾಕಿ ಕೊಟ್ಟು ನಾವು ಒಳಗಡೆ ಕೆಲಸ ಮಾಡ್ಕೊಂತ ಇರ್ತೀವಿ. ನಾವು ಹೊಸದಾಗಿ ಬಿಲ್ಡಿಂಗ್ ನ ಲೀಸ್ಗೆ ತಗೊಂಡಿದೀವಲ್ಲ, ಈ ಬಿಲ್ಡಿಂಗ್ ಹತ್ರಕ್ಕೆ ಯಾರಾದ್ರೂ ಒಬ್ಬ ಸಸ್ಪಿಷಿಯಸ್ ಆಗಿ ಬರ್ತಿದ್ದಾನೆ, ಸಡನ್ ಆಗಿ ಏನಾದ್ರೂ ನಡೀತೈತೆ, ಯಾರಾದ್ರೂ ಡೌಟ್ ಇಂದ ನಮ್ ಬಿಲ್ಡಿಂಗ್ ಕಡೆ ನೋಡ್ತಿದ್ದಾರೆ ಅಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡು. ಇನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ನಾವು ಒಳಗಡೆ ಏನ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನೀನು ಮೆನ್ಷನ್ ಮಾಡ್ಬೇಡ, ನಮ್ಮ ಹೆಸರುಗಳನ್ನ ನೀನು ಮೆನ್ಷನ್ ಮಾಡ್ಬೇಡ, ಜಸ್ಟ್ ಏನ್ ನಡೀತೈತೆ ಅಂತ ಇನ್ಫಾರ್ಮೇಶನ್ ಕೊಡು ಸಾಕು ಅಂತ ಹೇಳಿ ವಾಕಿ ಟಾಕಿನ ಕೊಟ್ಟು ಅವನನ್ನ ಬಿಲ್ಡಿಂಗ್ ಮೇಲೆಗೆ ಕಳಿಸ್ತಾನೆ. ಮತ್ತೊಂದು ಕಡೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಲೇಡಿ ಏಜೆಂಟ್ ನ ಮೀಟ್ ಆಗಿ, ಇಷ್ಟು ದಿನಗಳಿಂದ ಟೆರರಿಸ್ಟ್ ಹತ್ರ ಇದೆಯಲ್ವಾ, ಅವನಿಗೇನಾದ್ರೂ ಸಂಬಂಧಪಟ್ಟಿರೋ ಹಾಗೆ ನೆಗೆಟಿವ್ ಇನ್ಫಾರ್ಮೇಶನ್ ಏನಾದ್ರೂ ಸಿಕ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಎತ್ಕೊಂಡು, ಇಲ್ಲ ಅವನಿಗೆ ಸಂಬಂಧಪಟ್ಟಿರೋ ಹಾಗೆ ಏನು ನನಗೆ ಇನ್ಫಾರ್ಮೇಶನ್ ಸಿಗ್ಲಿಲ್ಲ, ಬಟ್ ಇವಾಗ ಅವರು ಊರಿಗೆ ಹೋಗ್ತಾವ್ರೆ, ನನ್ನನ್ನು ಕೂಡ ಬಾ ಅಂತ ಹೇಳ್ತಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಅವನಿಗೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರೂ ನೆಗೆಟಿವ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾನ್ ನಿಮ್ಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಅವರು ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಗುನಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಅವ್ರ ಪಾಡ್ಗೆ ಅವರು ಕೆಲಸ ಮಾಡ್ಕೊಂತ ಇರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಹೀರೋಯಿನ್ ಈ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ನ ಮೀಟ್ ಆಗೋ ಒಂದು ಟೈಮ್ ಬಂದಿರುತ್ತೆ. ಅದಕ್ಕೆ ನಾನು ಆಚೆಗಡೆ ಹೋಗ್ತಾ ಇದ್ದೀನಿ, ನಿಮ್ಗೇನಾದ್ರೂ ತಿನ್ನೋದಕ್ಕೆ ತಗೊಂಡ್ ಬರ್ಬೇಕಾ ಅಂತ ಅಲ್ಲಿರೋರಿಗೆ ಕೇಳಿದಾಗ ಅಲ್ಲಿರೋರು ಎಲ್ಲಾರು ಕೂಡ ನಮ್ಗೇನು ಬೇಡ ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋಗೆ ಡೌಟ್ ಬಂದ್ಬಿಡುತ್ತೆ, ಇಫ್ ಇನ್ ಕೇಸ್ ಈ ಹುಡುಗಿ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗಿರೋನ್ನ ಮೀಟ್ ಆಗೋದಕ್ಕೆ ಹೋಗ್ತಿದ್ದಾಳೇನೋ ಅಂತ. ಹೀರೋಯಿನ್ ಹೋಗ್ತಾ ಇದ್ರೆ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಹೀರೋಯಿನ್ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಹತ್ರ ಮಾತಾಡ್ತಿರುವಾಗ ಹೀರೋ ಅಲ್ಲಿಗೆ ಬರೋದ್ರಿಂದ ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಯಾರವನು ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಅವ್ನು ಯಾರೋ ಗೊತ್ತಿಲ್ಲ, ನನಗೆ ಸಡನ್ ಆಗಿ ಬಂದು ನನಗೆ ಪ್ರಪೋಸ್ ಮಾಡ್ತಿದ್ದಾನೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಟ್ಟೆ ಅಂತ ಹೇಳ್ತಾನೆ.
ಹೇಳ್ತಾಳೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ, ಹೀರೋ ಇನ್ನು ಸುಳ್ಳು ಹೇಳ್ತಿದ್ದಾಳೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು. ನಂತರ ಇವರೆಲ್ಲರೂ ಸೇರ್ಕೊಂಡು ಗುಣಿನ ಹಾಗಿತಿರುವಾಗ ಮತ್ತೊಂದು ಕಡೆ ಬಿಲ್ಡಿಂಗ್ ಮೇಲೆ ಕುತ್ಕೊಂಡಿರೋನು ಆಚೆ ಕಡೆ ಯಾರು ಇಲ್ಲ, ನೀವು ಆರಾಮಾಗಿ ನಿಮ್ಮ ಕೆಲಸನ ಮಾಡ್ಕೋಬಹುದು ಅಂತ ವಾಕಿ ಟಾಕಿ ಮುಖಾಂತರ ಇನ್ಫಾರ್ಮೇಶನ್ ಕೊಡ್ತಾನೆ. ಬೇಸಿಕಲಿ ಹೇಳ್ಬೇಕಂದ್ರೆ ವಾಕಿ ಟಾಕಿ ಅನ್ನೋದು ಸಿಗ್ನಲ್ ಮೇಲೆ ರನ್ ಆಗ್ತಾ ಇರುತ್ತಲ್ವಾ. ಬ್ಯಾಂಕ್ ಪಕ್ಕದಲ್ಲೇ ಒಂದು ರೇಡಿಯೋ ಸ್ಟೇಷನ್ ಇದ್ರೆ ಆ ರೇಡಿಯೋ ಸ್ಟೇಷನ್ ಗೆ ಸಿಗ್ನಲ್ಸ್ ಕನೆಕ್ಟ್ ಆಗೋಗ್ಬಿಟ್ಟು ಅಲ್ಲಿರೋನು ಇವ್ರು ಏನೇನ್ ಮಾತಾಡ್ಕೊಂತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀರೋ ಬ್ಯಾಂಕ್ ರಾಬರಿ ಮಾಡೋದಕ್ಕೆ ಸಿನ್ಸಿಯರ್ ಆಗಿ ಗುಣಿ ಹಗೀತಿರುವಾಗ ಸಡನ್ ಆಗಿ ಒಂದು ಹೋಲ್ ಬಿದ್ದು ಅವನು ಕೆಳಗಡೆಗೆ ಬಿದ್ದೋಗ್ಬಿಡುತ್ತಾನೆ. ಲಿಟರಲಿ ಹೇಳ್ಬೇಕಂದ್ರೆ ಆ ಗುಣಿಯಲ್ಲಿ ಸ್ಕೆಲಿಟನ್ಸ್ ಕಾಣಿಸ್ಕೊಂತವೆ. ಆ ಗುಣಿಯಲ್ಲಿ ಸ್ಕೆಲಿಟನ್ಸ್ ಯಾಕಿದಾವಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಪ್ಲೇಗ್ ಅನ್ನೋ ಒಂದು ರೋಗ ಬಂದಿರುತ್ತಲ್ವಾ, ಆ ರೋಗಕ್ಕೆ ಅಫೆಕ್ಟ್ ಆಗಿರೋರು ತುಂಬಾ ಜನ ಸತ್ತೋಗ್ಬಿಟ್ಟಿರ್ತಾರೆ. ಅವರಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ಬಾರ್ದು ಅಂತ ಹೇಳಿ ಆಗಿನ ಪ್ರಜೆಗಳು ಒಂದು ಗುಣಿನ ಹಗದು ಅದರಲ್ಲಿ ಊತಾಗ್ಬಿಟ್ಟಿರ್ತಾರೆ. ಇದರಿಂದನೂ ಕೂಡ ಇವರಿಗೆ ಪ್ಲಸ್ ಪಾಯಿಂಟೇ ಆಗುತ್ತೆ. ಯಾಕಪ್ಪ ಅಂದ್ರೆ ಇವರು ಡೈರೆಕ್ಟ್ ಆಗಿ ಬ್ಯಾಂಕ್ ಕೆಳಗಡೆ ಬಂದಿರ್ತಾರೆ. ಇವರಿನ ಮೇಲೆ ಒಂದು ಹೋಲ್ ಮಾಡಿ ಬ್ಯಾಂಕ್ ಒಳಗಡೆಗೆ ಹೋಗಿ ರಾಬರಿ ಮಾಡೋದು ಮಾತ್ರನೇ ಬಾಕಿ ಇರುತ್ತೆ. ಇದರಿಂದ ದೊಡ್ಡ ದೊಡ್ಡ ಮಿಷನ್ಸ್ ಎತ್ಕೊಂಡ್ ಬಂದು ಬ್ಯಾಂಕ್ ಗೆ ಹೋಲ್ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಿಷನ್ಸ್ ಇಂದ ತುಂಬಾ ಹೊಗೆ ಆಚೆಗಡೆ ಬರ್ತಾ ಇರುತ್ತೆ. ಆವಾಗ ನಮ್ಮ ಹೀರೋ ನೋಡಿ ಈ ಹೊಗೆ ಆಚೆಗಡೆ ಬಂದ್ರೆ ಬ್ಯಾಂಕ್ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಬ್ಯಾಂಕ್ ಅಲ್ಲಿರೋರಿಗೆ ಯಾರೋ ಕಳ್ತನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಬ್ಯಾಂಕ್ ರಜಾ ಅಲ್ವಾ, ನಾಳೆ ಬಂದು ನಾವು ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿದಾಗ ಈ ಹೊಗೆ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಆವಾಗ ನಾವು ಈಸಿಯಾಗಿ ಕಳ್ತನ ಮಾಡಬಹುದು ಅಂತ ಹೇಳಿ ಇದೇ ಒಂದು ವಿಷಯನ ವಾಕಿ ಟಾಕಿ ಮುಖಾಂತರ ಮೇಲೆ ಇರೋವನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಇವ್ರಿಗೆ ಗೊತ್ತಾಗ್ದಿರೋ ವಿಷಯ ಏನಪ್ಪಾ ಅಂದ್ರೆ ಇವರು ವಾಕಿ ಟಾಕಿ ಮುಖಾಂತರ ಏನ್ ಮಾತಾಡ್ಕೊಂತಿದ್ದಾರೆ ಅಂತ ಈ ರೇಡಿಯೋ ಆಪರೇಟ್ ಮಾಡೋನು ಕೇಳಿಸ್ಕೊಂಡ್ಬಿಡ್ತಾನೆ. ಅವನ್ಗೆ ಗೊತ್ತಾಗೋಗ್ಬಿಡುತ್ತೆ ಇವರು ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಅಲ್ಲಿಗೆ ಬಂದು ಚೆಕ್ ಮಾಡಿದಾಗ ಅವ್ರಿಗೂ ಕೂಡ ಇವರು ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯ ಮಾತ್ರ ಗೊತ್ತಾಗುತ್ತೆ. ಯಾವ ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಿದ್ದಾರೆ, ಎಕ್ಸಾಕ್ಟ್ ಯಾವ ಪ್ಲೇಸ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಹೀರೋ ವಾಕಿ ಟಾಕಿ ಮುಖಾಂತರ ಮಾತಾಡ್ತಿರುವಾಗ ಅವನಿಗೆ ಹೇಳಿರ್ತಾನೆ, ನಮ್ಮ ಹೆಸರುಗಳು ಮೆನ್ಷನ್ ಮಾಡೋದಕ್ಕೆ ಹೋಗ್ಬೇಡ, ಯಾವ ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಮೆನ್ಷನ್ ಮಾಡೋದಕ್ಕೆ ಹೋಗ್ಬೇಡ, ಜಸ್ಟ್ ಯಾರು ಬರ್ತಿದ್ದಾರೆ ಅನ್ನೋದನ್ನ ಮಾತ್ರನೇ ಇನ್ಫಾರ್ಮೇಶನ್ ಕೊಡು ಅಂತ ಹೇಳಿರೋದ್ರಿಂದ ಈ ಪೊಲೀಸ್ ಅವ್ರಿಗೂ ಕೂಡ ಯಾವ ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆವಾಗ ರೇಡಿಯೋ ಆಪರೇಟ್ ಮಾಡೋನು ಹೇಳ್ತಾನೆ, ಸರ್ ವಾಕಿ ಟಾಕಿಯಿಂದ ಕನೆಕ್ಟ್ ಆಗೋರಂದ್ರೆ ಈ ಸಿಗ್ನಲ್ 16 ಕಿಲೋಮೀಟರ್ ರೇಂಜ್ ಅಲ್ಲಿ ಮಾತ್ರನೇ ನನ್ಗೆ ಕನೆಕ್ಟ್ ಆಗುತ್ತೆ. ಇದರಿಂದ 16 ಕಿಲೋಮೀಟರ್ ಒಳಗಡೆ ಎಷ್ಟು ಬ್ಯಾಂಕ್ಗಳಿದಾವೋ ಅಲ್ಲಿ ನೀವು ಚೆಕ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸ್ ಆಫೀಸರ್ ಇದ್ಕೊಂಡು ತುಂಬಾನೇ ಬ್ಯಾಂಕ್ಗಳಿದಾವೆ, ಇವಾಗ ನಾವು ಪ್ರತಿಯೊಂದು ಹತ್ರಕ್ಕೂ ಹೋಗಿ ಚೆಕ್ ಮಾಡ್ಬೇಕಂತ ಹೇಳಿ ಇವರ ಕೆಲ್ಸನ ಶುರು ಮಾಡ್ತಾರೆ. ಮತ್ತೊಂದು ಕಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಅವರು ರಾಬರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಳಗಡೆಗೆ ಎಂಟ್ರಿ ಕೊಟ್ಟು ಆಚೆಗಡೆ ಇರೋ ವ್ಯಕ್ತಿಗೆ ವಾಕಿ ಟಾಕಿ ಮುಖಾಂತರ ಇನ್ಫಾರ್ಮೇಶನ್ ಕೊಡ್ತಾನೆ, ನಾವು ಬ್ಯಾಂಕ್ ಒಳಗಡೆಗೆ ಎಂಟ್ರಿ ಆಗಿದೀವಿ, ಇನ್ನ ಲಾಕರ್ಸ್ ನ ಓಪನ್ ಮಾಡ್ಬೇಕು ಅಂತ. ಮತ್ತೊಂದು ಕಡೆ ಇದನ್ನ ಕೇಳಿಸ್ಕೊಂತ ಇರೋ ರೇಡಿಯೋ ಆಪರೇಟರ್ಗೂ ಕೂಡ ಗೊತ್ತಾಗಿ ಆವಾಗ ಪೊಲೀಸ್ ಆಫೀಸರ್ಗೆ ಹೇಳ್ತಾನೆ, ನೋಡಿ ಸರ್ ಇವ್ರನ್ನ ಹಿಡ್ಕೋಬೇಕಂದ್ರೆ ನಾವು ಒಂದು ಪ್ಲಾನ್ ಹಾಕ್ಲೇಬೇಕು. ಈ 16 ಕಿಲೋಮೀಟರ್ ರೇಂಜ್ ಅಲ್ಲಿ ಇರೋ ಪ್ರತಿಯೊಂದು ಬ್ಯಾಂಕ್ ಹತ್ರಕ್ಕೂ ಆಂಬುಲೆನ್ಸ್ ನ ಸೆಂಡ್ ಮಾಡಿ. ಆವಾಗ ಇವನು ಆಂಬುಲೆನ್ಸ್ ಬಂದೈತಿ ಅಂತ ಅವನ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾನಲ್ವಾ, ಆವಾಗ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಅಂತ ಹೇಳಿ ಪ್ರತಿಯೊಂದು ಬ್ಯಾಂಕ್ ಹತ್ರಕ್ಕೂ ಆಂಬುಲೆನ್ಸ್ ನ ಕಳಿಸ್ತಾರೆ. ಮತ್ತೊಂದು ಕಡೆ ಬ್ಯಾಂಕ್ ಗೆ ಎಂಟ್ರಿ ಕೊಟ್ಟಿರೋ ನಮ್ಮ ಹೀರೋನ ಟೀಮು ಪ್ರತಿಯೊಂದು ಲಾಕರ್ ನ ಓಪನ್ ಮಾಡಿ ಅದರಲ್ಲಿರೋ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂತ ಇರ್ತಾರೆ. ಆದ್ರೆ ಹೀರೋಯಿನ್ ಮಾತ್ರ 118 ಅನ್ನೋ ಒಂದು ಲಾಕರ್ ಹತ್ರಕ್ಕೆ ಬಂದು ಅದನ್ನ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ನಮ್ಮ ಹೀರೋ ಬಂದು ಲಾಕರ್ ನ ಓಪನ್ ಮಾಡಿ ನೋಡ್ತಾನೆ. ಅದರಲ್ಲಿರೋ ಫೋಟೋಸ್ ನ ನೋಡಿ ಇವನು ಶಾಕ್ ಆಗೋಗ್ಬಿಡ್ತಾನೆ. ಟೆರರಿಸ್ಟ್ ಮೈಕಲ್ ಗೆ ಸಂಬಂಧಪಟ್ಟಿರೋ ಫೋಟೋಸ್, ಹಾಗೆ ಅದರ ಜೊತೆಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಹುಡುಗಿ ಇಬ್ಬರು ಬಾಯ್ಸ್ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾಳೆ ನೋಡಿ, ಆ ಫೋಟೋಸ್ ಕೂಡ ಇದ್ರಲ್ಲಿ ಇರ್ತವೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ, ಈ ದೇಶದ ರಾಣಿ ಮಗಳಾಗಿರ್ತಾಳೆ. ಈ ಒಂದು ವಿಷಯ ಆಚೆಗಡೆ ಬಂದ್ರೆ ಈ ದೇಶದ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮೇಲಾಧಿಕಾರಿಗಳು ಭಯ ಪಡ್ತಿರ್ತಾರೆ. ನಮ್ಮ ಹೀರೋ ಏನು ಮಾತಾಡೋದಿಲ್ಲ, ಹೀರೋಯಿನ್ ಹತ್ರ ಆ ಫೋಟೋಸ್ ನ ಎತ್ಕೊಂಡು ಇವನ ಹತ್ರ ಬಚ್ಚಿಕೊಂತಾನೆ. ಮತ್ತೊಂದು ಕಡೆ ಬಿಲ್ಡಿಂಗ್ ಮೇಲೆಗಡೆ ಇರೋನು ನಮ್ಮ ಬಿಲ್ಡಿಂಗ್ ಹತ್ರಕ್ಕೆ ತುಂಬಾ ಜನ ಪೊಲೀಸರು ಹಾಗೆ ಆಂಬುಲೆನ್ಸ್ ಬಂದೈತೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಇದೇ ಒಂದು ವಿಷಯನ ರೇಡಿಯೋ ಆಪರೇಟರ್ ಹತ್ರ ಕೂತ್ಕೊಂಡಿರೋ ಪೊಲೀಸರು ಕೂಡ ಕೇಳಿಸ್ಕೊಂತಾರೆ. ಆದ್ರೆ ಇವರಿಗೆ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ 16 ಕಿಲೋಮೀಟರ್ ರೇಂಜ್ ಅಲ್ಲಿ ಇರೋ ಪ್ರತಿಯೊಂದು ಬ್ಯಾಂಕ್ ಹತ್ರಕ್ಕೂ ಕೂಡ ತುಂಬಾ ಜನ ಪೊಲೀಸರು ಹಾಗೆ ಒಂದೊಂದು ಆಂಬುಲೆನ್ಸ್ ನ ಸೆಂಡ್ ಮಾಡಿರ್ತಾರೆ. ಇವ್ರು ಇವಾಗ ಎಕ್ಸಾಕ್ಟ್ ಆಗಿ ಯಾವ ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಾ ಇದ್ದಾರೆ ಅನ್ನೋದು ಡೌಟ್ ಪೊಲೀಸರಿಗೆ ಇರುತ್ತೆ. ಆವಾಗ ಒಬ್ಬ ಪೊಲೀಸ್ ಆಫೀಸರ್ ಇದ್ಕೊಂಡು ನಾರ್ಮಲ್ ಆಗಿ ರಾಬರಿ ಅಂದ್ರೆ ಯಾವ ತರ ನಡೆಯುತ್ತೆ, ಬ್ಯಾಂಕ್ ಡೋರ್ಸ್ ನ ಹೊಡೆದಾಕ್ಬಿಟ್ಟು ಒಳಗಡೆಗೆ ಹೋಗಿ ರಾಬರಿ ಮಾಡ್ತಾರಲ್ವಾ, ಅದಕ್ಕೆ ಅವನ ಟೀಮ್ ಹತ್ರ ಕೇಳ್ತಾನೆ, ಯಾವ ಬ್ಯಾಂಕ್ ಡೋರ್ಸ್ ನ ಯಾರು ಹೊಡೆದಾಕ್ಬಿಟ್ಟಿದ್ದಾರೆ ಕರೆಕ್ಟ್ ಆಗಿ ಚೆಕ್ ಮಾಡಿ ಹೇಳಿ ಅಂತ. ನಮ್ಮ ಹೀರೋ ಅವರು ಕಳ್ತನ ಮಾಡ್ತಾ ಇರೋ ಒಂದು ಬ್ಯಾಂಕ್ ಹತ್ರಕ್ಕೂ ಕೂಡ ಪೊಲೀಸ್ ಆಫೀಸರ್ಸ್ ಬಂದು, ಸರಿ ಈ ಬ್ಯಾಂಕ್ ಗೆ ಏನು ಡ್ಯಾಮೇಜ್ ಆಗಿಲ್ಲ, ಅದನ್ನು ಅಲ್ಲದೆ ಬ್ಯಾಂಕ್ ರಜಾ ಅಂತ ಇವತ್ತು ಎಲ್ಲ ನಾರ್ಮಲ್ ಆಗಿ ಐತೆ ಅಂತ ಮೇಲಾಧಿಕಾರಿಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸ್ ಆಫೀಸರ್. ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಾ ಇರೋ ನಮ್ಮ ಹೀರೋ ಇದ್ಕೊಂಡು ಅವನ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾನೆ, ಸಾಕು ನಮ್ಗೆ ಎಷ್ಟು ಅಮೌಂಟ್ ಸಿಕ್ಕೈತೋ ಅಮೌಂಟ್ ನ ಎತ್ಕೊಂಡು ಇಲ್ಲಿಂದ ಹೊರಟೋಗೋಣ, ಮೇ ಬಿ ಪೊಲೀಸರು ಬರೋ ಚಾನ್ಸಸ್ ಜಾಸ್ತಿ ಇದಾವೆ ಅಂತ ಹೇಳಿ ಅವ್ರಿಗೆ ಸಿಕ್ಕಿರೋ ಅಮೌಂಟ್ ದುಡ್ಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆ ಕಡೆ ಬರ್ತಿದೀವಿ ಅಂತ ಇವನ ಟೀಮ್ ಮೇಟ್ ಆಚೆ ಕಡೆ ಇರ್ತಾನಲ್ವಾ, ವಾಕಿ ಟಾಕಿ ಮುಖಾಂತರ ಇನ್ಫಾರ್ಮ್ ಮಾಡ್ತಾನೆ. ಅವನು ಕೂಡ ರೆಸ್ಪಾಂಡ್ ಆಗ್ಬೇಕು, ಆದ್ರೆ ಅಷ್ಟೊತ್ತಿಗೆ ಅದು ಕೆಳಗಡೆಗೆ ಬಿದ್ದು ವಾಕಿ ಟಾಕಿ ಮುರಿದೋಗ್ಬಿಡುತ್ತೆ. ರೇಡಿಯೋದಲ್ಲಿ ಕೇಳಿಸ್ಕೊಂತಾರ ಇವ್ರಿಗೂ ಕೂಡ ಏನಾಗೈತೆ ಅಂತ
ಅಂತ ಗೊತ್ತಾಗೋದಿಲ್ಲ. ಇದರಿಂದ ಅವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ, ಆ ಬ್ಯಾಂಕ್ ಅಲ್ಲಿ ಎಂತದೇ ರಾಬರಿ ನಡೀತಾ ಇಲ್ಲ, ನೀವೆಲ್ಲರೂ ಅಲ್ಲಿಂದ ಬಂದ್ಬಿಡಿ ಅಂತ. ಇದರಿಂದ ಪೊಲೀಸರು ಆಂಬುಲೆನ್ಸ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಮ್ಮ ಹೀರೋ ಒಂದು ಕಾರಲ್ಲಿ ಕುತ್ಕೊಂಡು ಆಚೆಗಡೆ ಬರ್ತಾನೆ. ಬಟ್ ಇವಾಗ ನಮ್ಗೆ ಗೊತ್ತಾಗುತ್ತೆ, ಈ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಇರ್ತಾನಲ್ವಾ, ಅವರು ಬ್ಯಾಂಕ್ ಇಂದ ರಾಬರಿ ಮಾಡ್ಕೊಂಡು ಆಚೆಗಡೆ ಬಂದಾಗ ಅವನ ಹತ್ರಕ್ಕೆ ಹೋಗಿ ಅವನ ಹತ್ರ ಇರೋ ಫೋಟೋಸ್ ನ ಮೊದಲು ಕಿತ್ಕೊಳ್ಳಿ ಅಂತ ಹೇಳಿ ಇವನು ಕೂಡ ಒಂದು ಟೀಮ್ ನ ರೆಡಿ ಮಾಡಿರ್ತಾನೆ. ನಮ್ಮವರು ಕಾರಲ್ಲಿ ಬರ್ತಾ ಇರುವಾಗ ಆ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಟೀಮ್ ಫಾಲೋ ಮಾಡ್ಕೊಂಡು ಬಂದು ಅವನ್ನ ಹಿಡ್ಕೊಂತಾರೆ. ಆದ್ರೆ ಆ ಕಾರಲ್ಲಿ ನಮ್ಮ ಹೀರೋ ಹಾಗೆ ಅವನ ಟೀಮ್ ಇರೋದಿಲ್ಲ, ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಆ ಕಾರ್ನ ಹಾಕೊಂಡು ಬಂದಿರ್ತಾನೆ. ಇಲ್ಲೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಹೀರೋಗೆ ಮೊದ್ಲೇ ಗೊತ್ತು, ಹೀರೋಯಿನ್ ಪ್ರತಿ ಬಾರಿನೂ ಹೋಗಿ ಒಬ್ಬನ ಮೀಟ್ ಆಗ್ತಿದ್ದಾಳೆ, ಗ್ಯಾರಂಟಿ ಯಾರಾದ್ರೂ ಒಬ್ರು ನಮ್ಮನ್ನ ಹಿಡ್ಕೊಳ್ಳೋದಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿ ಬೇಕಾಗಿನ ಒಂದು ಕಾರ್ನ ಈ ತರ ಕಳ್ಸಿರ್ತಾನೆ. ಸೆಕ್ಯೂರಿಟಿ ಏಜೆಂಟ್ ಟೀಮ್ ಅವನ್ನ ಬಂದು ಹಿಡ್ಕೊಂಡಾಗ ಮತ್ತೊಂದು ಕಡೆ ನಮ್ಮವರು ಇನ್ನೊಂದು ಕಾರ್ ಹಾಕೊಂಡು ಒಂದು ಸೇಫ್ ಆಗಿರೋ ಒಂದು ಪ್ಲೇಸ್ಗೆ ಹೋಗಿ ರಿಲ್ಯಾಕ್ಸ್ ಆಗ್ತಾರೆ. ನಮ್ಮ ಹೀರೋ ಆ ಟೀಮ್ ಅಲ್ಲಿ ವರ್ಕ್ ಮಾಡಿರೋರಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಅಲ್ಲಿಂದ ಕಳಿಸ್ಬಿಟ್ಟು ಇನ್ನು ಮಿಕ್ಕಿರೋದು ನಮ್ಮ ಹೀರೋ ಹಾಗೆ ಅವನ ಫ್ರೆಂಡು ಹೀರೋಯಿನ್ 4 ಜನ ಮಿಕ್ಕಿರ್ತಾರೆ. ಇವರು ಕೂಡ ಅಮೌಂಟ್ ನ ಹಂಚ್ಕೊಳ್ಳೋದಕ್ಕಂತ ನೋಡ್ತಿರುವಾಗ ಆವಾಗ ಇವರಿಗೆ ಇನ್ನೂ ಸ್ವಲ್ಪ ಫೋಟೋಸ್ ಕಾಣಿಸ್ಕೊಂತವೆ. ನಿಜ ಹೇಳ್ಬೇಕಂದ್ರೆ ಈ ಬಿಸ್ನೆಸ್ ಲೇಡಿ ಶ್ರೀಮಂತರು ಹಾಗೆ ರಾಜಕೀಯ ವ್ಯಕ್ತಿಗಳು ಹೋಗಿ ಹುಡುಗಿಯರ ಜೊತೆ ಇಂಟಿಮೇಟ್ ಆಗೋ ಫೋಟೋಸ್ ನ ತೆಗೆದಿರ್ತಾಳಲ್ವಾ, ಅವಳು ಕೂಡ ಇದೇ ಲಾಕರ್ಸ್ ಅಲ್ಲಿ ಆ ಫೋಟೋಸ್ ನ ಬಚ್ಚಿಕ್ಕಿರ್ತಾಳೆ. ಅದನ್ನು ನೋಡಿ ಇವರೆಲ್ಲರೂ ಶಾಕ್ ಆಗ್ತಾರೆ. ಆದ್ರೆ ನಮ್ಮ ಹೀರೋ ಹೀರೋಯಿನ್ ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ಕೊಂತ ಇರೋದಿಲ್ಲ, ಜಸ್ಟ್ ಅವರ ಮುಖಗಳು ನೋಡ್ಕೊಂತ ಇರ್ತಾರೆ. ಇದರಿಂದ ಹೀರೋ ಫ್ರೆಂಡ್ ಗೆ ಡೌಟ್ ಬಂದು ಯಾಕೋ ನೀವಿಬ್ರು ಮಾತಾಡ್ಕೊಂತಿಲ್ಲ ಅಂತ ಕೇಳಿದಾಗ ಆವಾಗ ನಮ್ಮ ಹೀರೋ ಅಂತಾನೆ ಆ ಹುಡುಗಿನ ಕೇಳು ಅಂತ. ಹೀರೋ ಅವ್ರ ಫ್ರೆಂಡ್ಸ್ ಕೂಡ ಆ ಫೋಟೋಸ್ ನ ನೋಡಿ ಶಾಕ್ ಆಗಿ ಇವರ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿರೋದು ನಾರ್ಮಲ್ ಲೇಡಿ ಅಲ್ಲ, ಈ ದೇಶದ ರಾಣಿ ಮಗಳು. ಇಬ್ರು ಬಾಯ್ಸ್ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಆವಾಗ ನಮ್ಮ ಹೀರೋ ಅಂತಾನೆ, ನಿಜ ಹೇಳು, ನಾವು ಅಮೌಂಟ್ ನ ಕಳ್ತನ ಮಾಡೋದಕ್ಕೆ ರಾಬರಿ ಮಾಡಿದ್ವಾ ಇಲ್ಲ ಈ ಫೋಟೋಸ್ ನ ಕಳ್ತನ ಮಾಡ್ಬೇಕು ಅಂತ ನೀನು ಸ್ಕೆಚ್ ಹಾಕಿದ್ಯಾ ಅಂತ. ಆವಾಗ ಹೀರೋಯಿನ್ ಹೇಳ್ತಾಳೆ, ನಾನು ಹೀಗೆ ಲಂಡನ್ ನಿಂದ ಬರ್ತಿರುವಾಗ ಪೊಲೀಸರಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಆವಾಗ ಈ ನ್ಯಾಷನಲ್ ಏಜೆಂಟ್ ಬಂದು ನನಗೆ ಈ ತರ ಒಂದು ಪ್ಲಾನ್ ಹೇಳ್ದ, ಈ ಕೆಲಸ ಏನಾದ್ರು ನಾನು ಮಾಡಿದ್ರೆ ನನಗೆ ಸ್ವಲ್ಪ ಅಮೌಂಟ್ ಹಾಗೆ ಈ ಕೇಸ್ಗಳಿಂದ ಬಿಡುಗಡೆ ಮಾಡೋ ತರ ಮಾಡ್ತೀನಿ ಅಂತ ಹೇಳಿದ್ದ. ಇವಾಗ ಏನು ಟೈಮ್ ಆಗೋಗ್ಬಿಟ್ಟಿಲ್ಲ, ನಾವು ಈ ಫೋಟೋಸ್ ನ ಎತ್ಕೊಂಡು ಹೋಗಿ ಅವನಿಗೆ ಕೊಟ್ರೆ ನಾವು ಈ ಅಮೌಂಟ್ ನ ಎತ್ಕೊಂಡು ಆರಾಮ್ಸೆ ಇಲ್ಲಿಂದ ಹೊರಟೋಗ್ಬೋದು ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋ ಅಂತಾನೆ, ನಿನ್ಗೇನಾದ್ರೂ ಮೈಂಡ್ ಐತಾ, ಇದೇನಾದ್ರೂ ಚಿಕ್ಕ ವಿಷಯ ಅಂತ ಅನ್ಕೊಂತ ಇದೀಯಾ, ಈ ದೇಶದ ರಾಣಿ ಮಗಳು ಇಬ್ರು ಬಾಯ್ಸ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇರೋ ಒಂದು ಫೋಟೋಸ್ ನ ನಾವು ನೋಡಿದ್ವಿ, ಅವ್ರೇನಾದ್ರೂ ಸುಮ್ನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ, ನಮ್ಮನ್ನ ಗ್ಯಾರಂಟಿ ಸಾಯಿಸ್ಬಿಡ್ತಾರೆ ಅಂತ ಹೇಳಿದಾಗ ಆವಾಗ ಹೀರೋಯಿನ್ಗೆ ಈ ಸಿಚುವೇಶನ್ ಅಲ್ಲಿರೋ ಒಂದು ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಆವಾಗ ನಮ್ಮ ಹೀರೋ ಫ್ರೆಂಡ್ ಆಕ್ಟರ್ ಇರ್ತಾನೆ ನೋಡಿ, ಅವನಿಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಲೋ ಸ್ವಾಮಿ, ನನ್ನನ್ನ ಬಿಟ್ಬಿಡ್ರೋ, ನನಗೆ ಬರ್ಬೇಕಾಗಿರೋ ಒಂದು ಶೇರ್ ನ ಎತ್ಕೊಂಡು ನಮ್ಮಮ್ಮನ ಕರ್ಕೊಂಡು ನಾನು ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ತೀನಿ, ಪ್ಲೀಸ್ ನನ್ನನ್ನ ಬಿಟ್ಟಾಕಿ ಅಂತ ಕೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋ ಅಂತಾನೆ, ಲೋ ಸ್ವಾಮಿ, ಇಂತ ಒಂದು ಸಿಚುವೇಶನ್ ಅಲ್ಲಿ ನಾವೆಲ್ಲರೂ ಒಂದೇ ಹತ್ರ ಇರಬೇಕು, ನೀನೇ ಏನಾದ್ರೂ ಸಪರೇಟ್ ಆಗಿ ಹೋದ್ರೆ ನಿನಗೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಯಾಂಕ್ ಅಲ್ಲಿ ರಾಬರಿ ಆಗೈತೆ ಅಂತ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಈ ಕ್ಲಬ್ ಓನರ್, ಬಿಸ್ನೆಸ್ ಲೇಡಿ ಎಲ್ಲರೂ ಭಯ ಪಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಬಿಸ್ನೆಸ್ ಲೇಡಿ ತೆಗ್ದಿರೋ ಒಂದು ಫೋಟೋಸ್ ಅದೇ ಲಾಕರ್ ಅಲ್ಲಿ ಇರ್ತವೆ, ಹಾಗೆ ಈ ಕ್ಲಬ್ ಓನರ್ ಯಾರ್ಯಾರಿಗೆ ಬ್ರೈಬ್ ಕೊಟ್ಟಿದ್ದೀನಿ ಅಂತ ಒಂದು ಬುಕ್ ಅಲ್ಲಿ ಬರ್ಕೊಂಡಿರ್ತಾನಲ್ವಾ, ಅದನ್ನು ಕೂಡ ಅದೇ ಲಾಕರ್ ಅಲ್ಲಿ ಇರುತ್ತೆ. ಇದರಿಂದ ಇವರೆಲ್ಲರೂ ಭಯ ಪಡ್ತಿದ್ರೆ ಇನ್ನೊಂದು ಕಡೆ ಹೀರೋಯಿನ್ ಈ ಸೆಕ್ಯೂರಿಟಿ ಏಜೆಂಟ್ ಗೆ ಕಾಲ್ ಮಾಡ್ಬಿಟ್ಟು, ನೀನು ಚೆನ್ನಾಗಿ ಪ್ಲಾನ್ ಮಾಡಿ ನನ್ನನ್ನ ಇದರಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ಯಾ, ನಿನ್ ಪ್ಲಾನು ನನಗೆ ಗೊತ್ತಾಗೈತೆ, ಅದಕ್ಕೆ ನಾನು ಹೇಳಿರೋ ಹಾಗೆ ಮಾಡು, ನಿನಗೆ ಬೇಕಾಗಿರೋ ಆ ಫೋಟೋಸ್ ಬೇಕು ಅಂದ್ರೆ ಇಂತ ಒಂದು ರೈಲ್ವೆ ಸ್ಟೇಷನ್ಗೆ ಈ ಟೈಮ್ಗೆ ಬಾ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾಳೆ. ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಹೀರೋಯಿನ್ ನ ಮೀಟ್ ಆಗೋದಕ್ಕೆ ಬಂದಾಗ ನಮ್ಮ ಹೀರೋಯಿನ್ ಗೆ ಬದಲು ಹೀರೋ ಹೋಗಿ ಮೀಟ್ ಆಗ್ತಾನೆ. ಹೀರೋ ಈ ಬಿಸ್ನೆಸ್ ಲೇಡಿ ಫೋಟೋಸ್ ತೆಗ್ದಿರ್ತಾಳಲ್ವಾ, ಆ ಫೋಟೋಸ್ ನೆಲ್ಲ ತೋರಿಸ್ಬಿಟ್ಟು, ನೋಡು ಈ ತರನೇ ನನ್ನ ಹತ್ರ ಈ ದೇಶದ ರಾಣಿ ಮಗಳಿಗೆ ಸಂಬಂಧಪಟ್ಟಿರೋ ಫೋಟೋಸ್ ಕೂಡ ನನ್ನ ಹತ್ರ ಇದಾವೆ, ನಿನಗೆ ಆ ಫೋಟೋಸ್ ಬೇಕು ಅಂದ್ರೆ ನೀನ್ ನನಗೆ 3 ಕೆಲಸಗಳು ಮಾಡ್ಬೇಕಾಗುತ್ತೆ, ಅದು ಮಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಕೂಡ ಸರಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋ ಫಸ್ಟ್ ಒನ್ ಏನಪ್ಪಾ ಅಂದ್ರೆ, ಈ ರಾಬರಿಯಲ್ಲಿ ಇನ್ವಾಲ್ವ್ ಆಗಿರೋ ನನ್ನ ಟೀಮ್ಗೆ ಸಂಬಂಧಪಟ್ಟಿರೋ ಹಾಗೆ ಪ್ರತಿಯೊಬ್ಬರಿಗೂ ಪಾಸ್ಪೋರ್ಟ್ ಬೇಕು ಬೇರೆ ದೇಶಕ್ಕೆ ಹೊರಟೋಗೋದಕ್ಕೆ, ಅದು ಕ್ಲಿಯರೆನ್ಸ್ ಎಲ್ಲ ನೀನೇ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಸೆಕೆಂಡ್ ಒನ್, ನಾವು ರಾಬರಿ ಮಾಡಿದೀವಿ ಅಂತ ನ್ಯೂಸ್ ಅಲ್ಲಿ ಸ್ಪ್ರೆಡ್ ಆಗೋದನ್ನ ನೀವೇ ನಿಲ್ಸ್ಬೇಕು, ಡಿಬೇಟ್ ಮಾಡೋದನ್ನ ನಿಲ್ಸ್ಬೇಕು, ಕಮ್ಮಿ ಸ್ಪ್ರೆಡ್ ಆದ್ರೆ ಅಷ್ಟು ನಿಮ್ಗೆ ಒಳ್ಳೇದು ಅಂತ ಹೇಳ್ತಾನೆ. ಥರ್ಡ್ ಒನ್ ಏನಪ್ಪಾ ಅಂದ್ರೆ, ಈ ರಾಬರಿಗೆ ಸಂಬಂಧಪಟ್ಟಿರೋ ಹಾಗೆ ಫ್ಯೂಚರ್ ಅಲ್ಲಿ ಕೇಸು ಮತ್ತೆ ರೀಓಪನ್ ಆಗ್ಬಾರ್ದು, ಇಫ್ ಇನ್ ಕೇಸ್ ಆದ್ರೂ ಕೂಡ ನನಗೂ ಹಾಗೆ ನನ್ನ ಟೀಮ್ಗೂ ಏನು ಸಂಬಂಧ ಇಲ್ಲ ಅಂತ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಒಂದು ಸಿಗ್ನೇಚರ್ ಹಾಕಿ ನನಗೆ ಲೆಟರ್ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಏಜೆಂಟ್ ಕೂಡ ಒಪ್ಕೊಂಡು ಹಾಗೆ ಈ ಬಿಸ್ನೆಸ್ ಲೇಡಿ ಫೋಟೋಸ್ ತೆಗೆದಿರ್ತಾಳಲ್ವಾ, ಆ ಫೋಟೋಸ್ ನ ಎತ್ಕೊಂಡು ಬಂದು ಹೈಯರ್ ಅಫಿಷಿಯಲ್ಸ್ ಗೆ ಕೊಡ್ತಾನೆ. ಯಾಕಪ್ಪ ಅಂದ್ರೆ ಈ ಫೋಟೋಸ್ ಅಲ್ಲಿ ಈ ಹೈಯರ್ ಅಫಿಷಿಯಲ್ಸ್ ಕೂಡ ಲೇಡೀಸ್ ಜೊತೆ ಇಂಟಿಮೇಟ್ ಆಗಿರೋ ಫೋಟೋಸ್ ಇರುತ್ತವೆ. ಅವ್ರು ಅದನ್ನ ನೋಡ್ಬಿಟ್ಟು, ನೋಡೋ ಸ್ವಾಮಿ, ಈ ಫೋಟೋಸ್ ಆಚೆಗಡೆ ಬಂದ್ರೇನೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಡ್ಬೇಕಾಗುತ್ತೆ, ಅಂತದ್ರಲ್ಲಿ ಮತ್ತೆ ಆ ಫೋಟೋಸ್ ಏನಾದ್ರು ರಿಲೀಸ್ ಆಗಿದ್ದಾವೆ ಅಂದ್ರೆ ಇನ್ನ ಕತೆ ಮುಗ್ದೋಗ್ಬಿಡುತ್ತೆ, ಫಸ್ಟ್ ಹೀರೋ ಏನೇನ್ ಕೇಳಿದ್ದಾನೆ ಅದನ್ನೆಲ್ಲ ಮಾಡೋದಕ್ಕೆ ನೀವು ರೆಡಿ ಆಗಿ ಅಂತ ಹೈಯರ್ ಅಫಿಷಿಯಲ್ಸ್ ಎಲ್ಲರೂ ಮೆಂಟಲಿ ಫಿಕ್ಸ್ ಆಗೋಗ್ಬಿಡ್ತಾರೆ. ಇನ್ನೊಂದು ಕಡೆ ಈ ಕ್ಲಬ್ ಓನರ್ಗೆ ಬ್ಯಾಂಕ್
ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿರೋದು ಯಾರಪ್ಪ ಅಂತ ಡೌಟ್ ಇರುತ್ತೆ. ಹೀಗೆ ಅವನು ಯೋಚನೆ ಮಾಡ್ತಿರುವಾಗ ಇವನೊಂದು ಬಾರಿ ಬ್ಯಾಂಕ್ ಒಳಗಡೆಗೆ ಹೋಗಿ ಆಚೆಗಡೆ ಬರ್ತಾ ಇರುವಾಗ ನಮ್ಮ ಹೀರೋನ ಫ್ರೆಂಡ್ ಆಕ್ಟರ್ ಇರ್ತಾನಲ್ವಾ, ಅವನು ಕೇಳಿರ್ತಾನೆ, ನಿಮ್ಮ ಸಿನಿಮಾದಲ್ಲೇ ಆಕ್ಟ್ ಮಾಡಿದೀನಿ ನಾನು, ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ. ಅವನ ಮೇಲೆ ಈ ಕ್ಲಬ್ ಓನರ್ಗೆ ಡೌಟ್ ಬಂದು ಊರಿಂದ ಹೊರಟೋಗ್ತಾ ಇರೋ ನಮ್ಮ ಹೀರೋ ಫ್ರೆಂಡ್ ಹತ್ರಕ್ಕೆ ಅವನ ವ್ಯಕ್ತಿಗಳನ್ನ ಕಳಿಸಿ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಬಂದು ನಾಯಿ ತರ ಹೊಡಿತಾನೆ. ಅದಕ್ಕೆ ಭಯ ಬಿದ್ದ ಅವನ ಫ್ರೆಂಡು ಎಲ್ಲಾನು ಒಪ್ಕೊಂಡ್ಬಿಡ್ತಾನೆ. ಹೌದು ಸರ್, ನಾವೇ ರಾಬರಿ ಮಾಡಿದ್ದು ಅಂತ ಹೇಳಿ ನಮ್ಮ ಹೀರೋನ ಹೆಸರು ಕೂಡ ಹೇಳೋದ್ರಿಂದ ಆ ಕ್ಲಬ್ ಓನರ್ ವ್ಯಕ್ತಿಗಳು ನಮ್ಮ ಹೀರೋ ಗ್ಯಾರೇಜ್ ಹತ್ರಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ನಮ್ಮ ಹೀರೋ ಇರೋದಿಲ್ಲ, ಅಲ್ಲಿ ವರ್ಕರ್ಸ್ ಇಬ್ರು ಇರ್ತಾರಲ್ವಾ, ಅಸಿಸ್ಟೆಂಟ್ಗಳು, ಅವ್ರು ಇರ್ತಾರೆ. ಅದ್ರಲ್ಲಿ ಒಬ್ನನ್ನ ಇಟ್ಕೊಂಡು ಹೋಗ್ತಾ ಇರುವಾಗ, ಪ್ಲೀಸ್ ಸರ್ ನನ್ನ ಗಂಡನ್ನ ಬಿಟ್ಟಾಕಿ, ನೀವ್ ಯಾಕೆ ಇವಾಗ ಕರ್ಕೊಂಡು ಹೋಗ್ತಿರೋದು ಅಂತ ಕೇಳಿದಾಗ, ನೋಡಮ್ಮ ನಿನ್ನ ಗಂಡನ್ಗೆ ಏನು ಮಾಡೋದಿಲ್ಲ, ನನಗೆ ಬೇಕಾಗಿರೋದು ನಿಮ್ಮ ಓನರ್ ಏನಾದ್ರು ಬಂದ್ರೆ ಈ ನಂಬರ್ಗೆ ಕಾಲ್ ಮಾಡೋದಕ್ಕೆ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮತ್ತೊಂದು ಕಡೆ ಕ್ಲಬ್ ಓನರ್ ಟೆರರಿಸ್ಟ್ ಆಗಿರೋ ಮೈಕಲ್ಗೆ ಕಾಲ್ ಮಾಡಿ, ನೋಡು ಬಂಗಾರ, ನಿನಗೆ ಸಂಬಂಧಪಟ್ಟಿರೋ ಹಾಗೆ ಏನೋ ಫೋಟೋಸ್ ಇದಾವಂತಲ್ಲ, ಆ ಲಾಕರ್ ನ ಇವಾಗ ಯಾರೋ ರಾಬರಿ ಮಾಡಿದ್ದಾರೆ, ದೇಶ ಫುಲ್ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟೈತೆ, ಇದರಿಂದ ನೀನ್ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡ, ನೀನೇನಾದ್ರೂ ಬಂದಿದ್ಯಾ ಅಂದ್ರೆ ಗೌರ್ಮೆಂಟ್ ಇವಾಗ್ಲೇ ನಿನ್ ಮೇಲೆ ಕೋಪದಲ್ಲೈತೆ, ನಿನ್ನನ್ನ ಗ್ಯಾರಂಟಿ ಹಿಡ್ಕೊಂಡ್ಬಿಡುತ್ತೆ, ನೀನ್ ಎಲ್ಲಿದೆಯೋ ಅಲ್ಲೇ ಇರು, ಇದ್ ಕಡೆ ಬರೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಆ ಮಾತುಗಳು ಕೇಳಿ ಮೈಕಲ್ ಗನ್ಗೆ ಮೈಂಡ್ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಅವನಿಗೆ ಇವನ ಅಸಿಸ್ಟೆಂಟ್ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ, ಇವಳು ಏನ್ ಮಾಡ್ತಿದ್ದಾಳಪ್ಪ ಅಂತ ಚೆಕ್ ಮಾಡೋದಕ್ಕೆ ಹೋದಾಗ ಆ ಟೈಮ್ ಅಲ್ಲಿ ಈ ಲೇಡಿ ಏಜೆಂಟ್ ಇವನಿಗೆ ಸಂಬಂಧಪಟ್ಟಿರೋ ಹಾಗೆ ನೆಗೆಟಿವ್ ಇನ್ಫಾರ್ಮೇಶನ್ ಏನಾದ್ರೂ ಸಿಗುತ್ತೇನೋ ಅಂತ ಹುಡ್ಕಾಡ್ತಿರ್ತಾಳೆ. ಡೈರೆಕ್ಟ್ ಆಗಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಬಿಡೋದ್ರಿಂದ ಟೆರರಿಸ್ಟ್ ಆ ಹುಡುಗಿನ ಹಿಡ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಅವನ ಗ್ಯಾರೇಜ್ಗೆ ಕ್ಯಾಶುಯಲ್ ಆಗಿ ಕಾಲ್ ಮಾಡ್ತಾನೆ, ಅವನ ಅಸಿಸ್ಟೆಂಟ್ ಹತ್ರ ಮಾತಾಡೋಣ ಅಂತ. ಆವಾಗ ಲೇಡಿ ಅಸಿಸ್ಟೆಂಟ್ ಇದ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ನಡೆದಿರೋ ಎಲ್ಲಾ ವಿಷಯನೂ ಹೇಳಿ ಕ್ಲಬ್ ಓನರ್ಗೆ ಸಂಬಂಧಪಟ್ಟಿರೋ ಹಾಗೆ ನಂಬರ್ ಕೊಡ್ತಾಳೆ. ನಂತರ ನಮ್ಮ ಹೀರೋ ಕ್ಲಬ್ ಓನರ್ಗೆ ಕಾಲ್ ಮಾಡಿ, ಯಾಕೆ ಸರ್ ನನ್ನ ಮನುಷ್ಯರನ್ನ ಎತ್ಕೊಂಡು ಹೋಗಿದ್ರ ಅಂತ ಕೇಳಿದಾಗ, ನೋಡಪ್ಪ ನೀನ್ ಮಾಡಿರೋ ಎಲ್ಲಾ ಕೆಲಸಗಳು ಗೊತ್ತು, ನಾನು ಯಾರ್ಯಾರಿಗೆ ಬ್ರೈಬ್ ಕೊಡ್ತಿದ್ದೀನಿ ಅಂತ ಒಂದು ಬುಕ್ ಅಲ್ಲಿ ಬರ್ದಿದ್ದೀನಿ, ಆ ಬುಕ್ ಇವಾಗ ನೀನು ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ಯಾ, ಅದರ ಜೊತೆಗೆ ಈ ದೇಶದ ರಾಣಿ ಮಗಳು ಯಾರ ಜೊತೆನೋ ಇಂಟಿಮೇಟ್ ಆಗ್ತಿರೋ ಹಾಗೆ ಫೋಟೋಸ್ ಇದಾವಂತಲ್ಲ, ಅದನ್ನು ಕೂಡ ನನ್ಗೆ ಬೇಕು ಅಂತ ಹೇಳಿದಾಗ ಅದಕ್ಕೆ ನಮ್ಮ ಹೀರೋ ಅಮಾಯಕನಾಗಿ, ಸರ್ ಏನ್ ಸರ್ ನೀವು ಮಾತಾಡ್ತಾ ಇದ್ದೀರಾ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆ ಫೋಟೋಸ್ ಏನು ಅಂತ ಕೇಳ್ತಾನೆ. ಅದಕ್ಕೆ ಕ್ಲಬ್ ಓನರ್ ಇದ್ಕೊಂಡು, ನೋಡೋ ನೀನು ಓವರ್ ಆಕ್ಟಿಂಗ್ ಮಾಡೋದಕ್ಕೆ ಹೋಗ್ಬೇಡ, ನಿನ್ನ ಫ್ರೆಂಡ್ ನನಗೆ ಎಲ್ಲಾನು ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿ ಅವನ ಫ್ರೆಂಡ್ಗೆ ಫೋನ್ ನ ಕೊಡ್ತಾನೆ. ಆವಾಗನು ಕೂಡ ನಮ್ಮ ಹೀರೋ, ಲೇ ನಾವೇಂದಕ್ಕೂ ರಾಬರಿ ಮಾಡಿದೀವಿ, ಯಾವ ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿದೀವಿ ಹೇಳು ಅಂತ ಮಾತಾಡ್ತಿರುವಾಗ ಇದರಿಂದ ಕ್ಲಬ್ ಓನರ್ಗೆ ತುಂಬಾ ಕೋಪ ಬಂತು. ನನ್ ಮಗನೇ ಎಲ್ಲ ಗೊತ್ತಾದ್ರೂ ಕೂಡ ನೀನು ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ ಹೇಳಿ ಅವನ ಫ್ರೆಂಡ್ ನ ಶೂಟ್ ಮಾಡಿ ಬಿಸಾಕ್ ಬಿಡ್ತಾನೆ. ಇದರಿಂದ ನಮ್ಮ ಹೀರೋ ಮೈಂಡ್ ಬ್ಲಾಕ್ ಆಗೋಗ್ಬಿಟ್ಟು, ಸರಿ ನನ್ನ ಫ್ರೆಂಡ್ ನ ನೀನು ಸಾಯಿಸಿದೀಯಲ್ವಾ, ನೀನನ್ನ ಎಲ್ಲಿ ಮೀಟ್ ಆಗ್ಬೇಕು ಅಲ್ಲೇ ಮೀಟ್ ಆಗ್ತೀನಿ, ನಿನಗೆ ಇವಾಗ ರಾಣಿ ಮಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಫೋಟೋಸ್ ಬೇಕು ತಾನೆ ಅಂತ ಒಂದು ಟೈಮ್ ನ ಸೆಟ್ ಮಾಡಿ ಈ ಟೈಮ್ ಅಲ್ಲಿ ನನ್ನನ್ನ ಮೀಟ್ ಆಗು ಅಂತ ಹೇಳೋದ್ರಿಂದ ಕ್ಲಬ್ ಓನರ್ ಕೂಡ ಸರಿ ಅಂತ ಹೇಳ್ತಾನೆ. ನಂತರ ನಮ್ಮ ಹೀರೋ ಈ ಸೆಕ್ಯೂರಿಟಿ ಏಜೆಂಟ್ ನ ಹೋಗಿ ಮೀಟ್ ಆಗ್ತಾನೆ. ಆ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ನಮ್ಮ ಹೀರೋ ಹೇಳಿರೋ ಎಲ್ಲಾ ಕಂಡೀಷನ್ಸ್ಗೂ ಓಕೆ ಅಂತ ಹೇಳಿ, ಇಫ್ ಇನ್ ಕೇಸ್ ರಾಬರಿ ಕೇಸ್ ಏನಾದ್ರು ಮತ್ತೆ ಓಪನ್ ಆದ್ರೆ ನಮ್ಮ ಹೀರೋ ಹಾಗೆ ಅವನ ಟೀಮ್ಗೆ ಏನು ಸಂಬಂಧ ಇಲ್ಲ ಅಂತ ಅವನ ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಸೈನ್ ಹಾಕ್ಸ್ಕೊಂಡ್ ಬಂದು ಎತ್ಕೊಂಡ್ ಬಂದು ಕೊಟ್ಟಿರ್ತಾನೆ. ಆವಾಗ ನಮ್ಮ ಹೀರೋ ಹೇಳ್ತಾನೆ, ನೋಡಪ್ಪ ಈ ಕ್ಲಬ್ ಓನರ್ ನನ್ನ ಫ್ರೆಂಡ್ ನ ಸಾಯಿಸ್ಬಿಟ್ಟಿದ್ದಾನೆ, ಹಾಗೆ ನನ್ನ ವ್ಯಕ್ತಿನ ಹಿಡ್ಕೊಂಡಿದ್ದಾನೆ, ಅವನು ಕೂಡ ಈ ದೇಶದ ರಾಣಿ ಮಗಳಿಗೆ ಸಂಬಂಧಪಟ್ಟಿರೋ ಫೋಟೋಸ್ ಕೇಳ್ತಿದ್ದಾನೆ ಅಂತ ಹೇಳಿದಾಗ ಆವಾಗ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ಇದ್ಕೊಂಡು, ನೋಡು ನೀನ್ ಹೇಳಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಸಿಗ್ನೇಚರ್ಸ್ ಹಾಗೆ ನಿಮ್ಮ ಟೀಮ್ಗೆ ಬೇಕಾಗಿರೋ ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಎಲ್ಲ ಇಸ್ಕೊಂಡ್ ಬಂದು ಕೊಟ್ಟಿದ್ದೀನಿ, ಇವಾಗ ನೋಡಿದ್ರೆ ಕ್ಲಬ್ ಓನರು ಅದು ಇದು ಅಂತ ಮಾತಾಡ್ತಾ ಇದ್ಯಾ, ಏನ್ ನಿನ್ ಕತೆ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋ ಅವನ ಮನ್ಸಲ್ಲೇ ಅನ್ಕೊಂತಾನೆ, ಪ್ರತಿಯೊಬ್ಬ ನನ್ ಮಗನೂ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರೋ ಅಂತ. ಆವಾಗ ನಮ್ಮ ಹೀರೋ, ಸರಿ ನೀನೇ ಹೇಳಿರೋ ಹಾಗೆ ನಿನಗೆ ಬೇಕಾಗಿರೋ ರಾಣಿ ಫೋಟೋಸ್ ನಾನು ಕೊಡ್ತೀನಿ, ಇಂತ ಒಂದು ಸ್ಟೇಷನ್ಗೆ ಈ ಟೈಮ್ಗೆ ಬಾ ಅಂತ ಹೇಳಿ ಅವನ್ನ ಅಲ್ಲಿಂದ ಕಳ್ಸಿಬಿಡ್ತಾನೆ. ಇನ್ನೊಂದು ಕಡೆ ಲೇಡಿ ಏಜೆಂಟ್ ಈ ಟೆರರಿಸ್ಟ್ ಗನ್ಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾಳಲ್ವಾ, ಮೊದ್ಲೇ ಈ ನನ್ ಮಗ ಕ್ರೂರ ವ್ಯಕ್ತಿ ಆ ಹುಡುಗಿನ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡು ಬದುಕಿರೋ ಆಗ್ಲೇ ಮಣ್ಣಲ್ಲಿ ಹೂತಾಕಿ ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಕ್ಲಬ್ ಓನರ್ ಗೆ ಸಂಬಂಧಪಟ್ಟಿರೋ ಹಾಗೆ ಬುಕ್ ನ ನೋಡ್ತಿರುವಾಗ ಅವನು ಯಾರ್ಯಾರಿಗೆ ಬ್ರೈಬ್ ನ ಕೊಟ್ಟಿದ್ದಾನೆ ಅನ್ನೋ ಒಂದು ಲಿಸ್ಟ್ ಆ ಬುಕ್ ಅಲ್ಲಿ ಇರುತ್ತೆ. ಅದರಲ್ಲಿರೋ ಒಂದು ಪೇಪರ್ ನ ಹರ್ದಾಕ್ಬಿಟ್ಟು ಇವರು ರಾಬರಿ ಮಾಡುತ್ತಿರುವಾಗ ರೇಡಿಯೋ ಮುಖಾಂತರ ಒಬ್ಬ ಪೊಲೀಸ್ ಆಫೀಸರ್ ಕೇಳಿಸ್ಕೊಂಡಿರ್ತಾನೆ. ನೋಡಿ ಅವನ ಹೆಸರು ಏನಾದ್ರೂ ಇದ್ರಲ್ಲಿ ಆಯ್ತಾ ಅಂತ ಚೆಕ್ ಮಾಡಿದಾಗ ಅವನ ಹೆಸರು ಇದರಲ್ಲಿ ಇರೋದಿಲ್ಲ. ಆವಾಗ ನಮ್ಮ ಹೀರೋ ಅರ್ಥ ಮಾಡ್ಕೊಂತಾನೆ, ಇವನು ಸಿನ್ಸಿಯರ್ ಆಫೀಸರ್ ಅಂತ ಹೇಳಿ ಅರ್ದಿರೋ ಒಂದು ಪೇಪರ್ ನ ಅವನ ಫ್ರೆಂಡ್ ಗೆ ಕೊಟ್ಟು, ನೋಡು ಆ ಪೊಲೀಸ್ ಆಫೀಸರ್ ಗೆ ಎತ್ಕೊಂಡೋಗಿ ಲೆಟರ್ ಕೊಡು, ಆವಾಗ ಅವನು ರೇಡಿಯೋ ಮುಖಾಂತರ ಎಲ್ಲರಿಗೂ ಅನೌನ್ಸ್ ಮಾಡ್ತೇನೆ ಅಂತ ಹೇಳ್ತಾನೆ. ನಂತರ ನಮ್ಮ ಹೀರೋ ಹೀರೋಯಿನ್ ಇಬ್ರು ಸೇರ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಇವರು ಮೀಟ್ ಆಗೋದಕ್ಕಂತ ಹೋಗ್ತಾರೆ. ಹೀರೋಯಿನ್ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟ್ ನ ಮೀಟ್ ಆಗೋದಕ್ಕೆ ಹೋದಾಗ ಮತ್ತೊಂದು ಕಡೆ ನಮ್ಮ ಹೀರೋ ಹೈಯರ್ ಅಫಿಷಿಯಲ್ಸ್ ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಯಾಕಪ್ಪ ಅಂದ್ರೆ ಹೈಯರ್ ಅಫಿಷಿಯಲ್ಸ್ ಗೆ ಇನ್ಫಾರ್ಮೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಅವರೇ ಡೈರೆಕ್ಟ್ ಆಗಿ ಬಂದು ಈ ಫೋಟೋಸ್ ನ ಕಲೆಕ್ಟ್ ಮಾಡ್ಕೊಂಡು ಲೆಟರ್ ನ ಇವನ್ಗೆ ಕೊಡ್ತಾರೆ. ಇನ್ನೊಂದು ಕಡೆ ಈ ಕ್ಲಬ್ ಓನರ್ ಕೂಡ ನಮ್ಮ ಹೀರೋನ ಅಸಿಸ್ಟೆಂಟ್ ನ ಕರ್ಕೊಂಡು ಹಾಗೆ ಅವನ ಜೊತೆಗೆ CID ಆಫೀಸರ್ಸ್ ಗೆ ಬ್ರೈಬ್ ಕೊಟ್ಟಿರ್ತಾನಲ್ವಾ, ಅವನು ಕೂಡ ಅಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಬಟ್ ಅವರು ಹೈಯರ್ ಅಫಿಷಿಯಲ್ಸ್ ಇರೋದನ್ನ ನೋಡಿ ನಮ್ಮ ಹೀರೋ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಅವನ ಅಲ್ಲಿಂದ ಹೊರಡೋಗ್ತಾ ಇರುವಾಗ ಹೀರೋ ಕ್ಲಬ್ ಓನರ್ ಹತ್ರಕ್ಕೆ ಬಂದು ಅವನ
ಅವನನ್ನ ಹಿಡ್ಕೊಂಡು ನಾಯಿ ತರ ಹೊಡಿತಿರ್ತಾನೆ, ಫ್ರೆಂಡನ್ನ ಸಾಯಿಸ್ಬಿಟ್ಟಿದ್ಯಾ ಅಂತ. ಸರಿಯಾಗಿ ಅದೇ ಟೈಮ್ಗೆ ಪೊಲೀಸ್ ಆಫೀಸರ್ಸ್ ಅಲ್ಲಿಗೆ ಬಂದು ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ನ ಅರೆಸ್ಟ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಹೀರೋ ಒಂದು ಪೇಪರ್ ನ ಹರಿದು ಸಿನ್ಸಿಯರ್ ಆಫೀಸರ್ಗೆ ಕೊಡು ಅಂತ ಹೇಳಿರ್ತಾನಲ್ವಾ, ಅವ್ನ್ ಬೇರೆ ಸಿನ್ಸಿಯರ್ ಆಫೀಸರು. ಲೆಟರ್ ನ ನೋಡಿದ್ದೆ, ಅದು ಸರಿ ನಿನ್ಗೆ ಈ ಲೆಟರ್ ಹೆಂಗ್ ಬಂತು, ನೀನೇನಾದ್ರೂ ಬ್ಯಾಂಕ್ ಅಲ್ಲಿ ಹೋಗಿ ರಾಬರಿ ಮಾಡಿದ್ದ ಅಂತ ಹೇಳ್ಬಿಟ್ಟು ಅವನ ಫ್ರೆಂಡ್ ನ ಹಾಗೆ ನಮ್ಮ ಹೀರೋನ ಅರೆಸ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ಮೇಲಾಧಿಕಾರಿಗಳು ಅಲ್ಲಿಗೆ ಬಂದು ನಮ್ಮ ಹೀರೋನ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮೇಲಾಧಿಕಾರಿಗಳು ಮೊದ್ಲೇ ನಮ್ಮ ಹೀರೋಗೆ ಯಾರಾದ್ರೂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ನೀನ್ ಈ ಲೆಟರ್ ನ ತೋರ್ಸು ಅಂತ ಹೇಳ್ಬಿಟ್ಟು ಅವರು ಸಿಗ್ನೇಚರ್ ಹಾಕಿರೋ ಒಂದು ಲೆಟರ್ ನ ಕೊಟ್ಟಿರ್ತಾರಲ್ವಾ. ಇವಾಗ ಏನಾದ್ರೂ ಪೊಲೀಸರಿಗೆ ಆ ಲೆಟರ್ ನಮ್ಮ ಹೀರೋ ಕೊಟ್ರೆ ಅವ್ರ ಎಂತಕ್ಕೆ ಸಿಗ್ನೇಚರ್ ಹಾಕಿ ಕೊಟ್ರು ಅನ್ನೋ ಒಂದು ಕ್ವಶನ್ ಬರುತ್ತೆ. ಆವಾಗ ಇದೆಲ್ಲ ರಾಮಾಯಣ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದು ಮೇಲಾಧಿಕಾರಿಗಳು ಅವನನ್ನ ಬಿಟ್ಟಾಕಿ ಅಂತ ಹೇಳೋದ್ರಿಂದ ನಮ್ಮ ಹೀರೋ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹ್ಯಾಪಿಯಾಗಿ ತಪ್ಸ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ಪೊಲೀಸರು ಎಲ್ಲರೂ ಸೇರ್ಕೊಂಡು ಈ ಟೆರರಿಸ್ಟ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ಅವನ್ನ ಅರೆಸ್ಟ್ ಮಾಡಿ ಹಾಗೆ ಅವನು ಒಂದು ಮನೆಯಲ್ಲಿ ಇರ್ತಾನಲ್ವಾ, ಆ ಮನೆನೆಲ್ಲ ಸುಟ್ಟಾಕ್ಬಿಡ್ತಾರೆ. ಯಾಕಂದ್ರೆ ಆ ಮನೆಯಲ್ಲಿ ಮತ್ತು ಪದಾರ್ಥಗಳು ಜಾಸ್ತಿ ಇರ್ತವೆ. ಮೂವಿ ಎಂಡಿಂಗ್ ಅಲ್ಲಿ ನಮ್ಮ ಹೀರೋ ಫ್ರೆಂಡ್ ಸತ್ತೋಗ್ಬಿಟ್ಟಿರ್ತಾನಲ್ವಾ, ಆ ಫ್ಯೂನರಲ್ ಗೆ ಎಲ್ಲರೂ ಅಟೆಂಡ್ ಆಗ್ತಾರೆ. ಅವರಿಗೆ ಸಂಬಂಧಪಟ್ಟಿರೋ ಅಮೌಂಟ್ಗಳು ಇವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಸಪರೇಟ್ ಆಗಿ ಬೇರೆ ಬೇರೆ ದೇಶಗಳಿಗೆ ಓಡೋಗ್ಬಿಡ್ತಾರೆ. ನಮ್ಮ ಹೀರೋ ಅವನ ಹೆಂಡತಿಗೆ ಮಾತು ಕೊಟ್ಟಿರ್ತಾನಲ್ವಾ, ನಾನೊಂದು ಕೆಲಸ ಮಾಡ್ತಿದ್ದೀನಿ, ಆ ಕೆಲಸ 3 days ಅಲ್ಲೇ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕಂಪ್ಲೀಟ್ ಆಗೈತೆ ಅಂದ್ರೆ ನಮ್ಮ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ, ಬೇರೆ ದೇಶಕ್ಕೆ ಹೊರಟೋಗ್ಬಿಡೋಣ ಅಂತ ಹೇಳಿರ್ತಾನಲ್ವಾ. ಅದೇ ರೀತಿ ಅವನ ಮಾತು ಮೇಲೆ ನಿಂತ್ಕೊಂಡು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗಿ ಅವರು ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇನ್ನ ಯಾರಾದ್ರೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಬರ್ತಾನೆ ಇರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.